ಹರಿಹರದ ಮಹಾಮರ್ಕವುಳ್ಳ ತಾಯೇ, ನಿಮ್ಮನ್ನು ಆಶ್ರಯಿಸಿದವರು ನಿಮ್ಮ ನೆರವನ್ನು ಬೇಡಿ ಮಧ್ಯಸ್ಥಿಕೆಯನ್ನು ಕೋರಿದ ಯಾರೂ ನಿರಾಶರಾಗಲಿಲ್ಲ. ನಿಮ್ಮ ಆಸರೆಯನ್ನು ಕಳೆದುಕೊಂಡ ಒಂದು ನಿದರ್ಶನವೂ ಈ ಭೂಲೋಕದಲ್ಲಿ ಇಲ್ಲ. ಕನ್ಯರಲ್ಲಿ ಅತಿ ಶ್ರೇಷ್ಠರೇ, ಇಂತಹ ದೃಢ ವಿಶ್ವಾಸದಿಂದ ನಾವು ನಿಮ್ಮ ಪಾದಚರಣಕ್ಕೆ ಬಂದಿರುತ್ತೇವೆ. ಪಾಪಿಗಳು ನಾವಾಗಿದ್ದು ನಿಮ್ಮ ಸನ್ನಿಧಿಯಲ್ಲಿ ನಿಟ್ಟುಸಿರು ಬಿಡುತ್ತಿದ್ದೇವೆ. ಅನಂತ ವಾರ್ತೆಯ ಮಾತೆಯೇ, ನಮ್ಮ ಮೊರೆಯನ್ನು ಕಡೆಗಣಿಸದೆ ದಯೆಯಿಂದ ನಮ್ಮ ಬೇಡಿಕೆಯನ್ನು ಆಲಿಸಿ ಅನುಗ್ರಹ ತೋರಿತಾಯೇ. ಕೃತಜ್ಞತಾರ್ಪಣೆ. ಹರಿಹರ ಮಾತೆ ಕನ್ಯಾಮರಿಯಮ್ಮನವರೇ, ಅನಾದಿ ಅನಂತ ದೇವರು ನೇಮಿಸಿದ ನಿರ್ದಿಷ್ಟ ಸಮಯದಲ್ಲಿ ಅವರ ಅನಂತ ವಾರ್ತೆಯನ್ನು ನೀವು ಸ್ವೀಕರಿಸಿದ್ದೀರಿ. ಆ ವಾರ್ತೆಯನ್ನು ಗರ್ಭದಲ್ಲಿ ಧರಿಸಿದ ನೀವು ಯೇಸು ಸ್ವಾಮಿಯನ್ನು ಮಾನವ ಜನಾಂಗಕ್ಕೆ ರಕ್ಷಕರನ್ನಾಗಿ ದಯಪಾಲಿಸಿದ್ದೀರಿ. ಪರಮ ತ್ರಿತ್ವದ ಮಹಿಮೆಯಾದ ಕನ್ನಿಕಾ ಮಾತೆಯೇ, ಸಮಸ್ತ ಲೋಕದ ಅಭಿನಂದನೆಗೆ ನೀವು ಪಾತ್ರರು. ಅಮ್ಮ ಕನ್ನಿಕೆಯೇ, ನಿಮ್ಮ ಸನ್ನಿಧಿಯಲ್ಲಿ ನೆರೆದಿರುವ ಭಕ್ತರ ಹೃದಯಾಳದ ಸ್ತುತಿ ಸ್ತೋತ್ರಗಳನ್ನು ಸ್ವೀಕರಿಸಿರಿ. ಸರ್ವಶಕ್ತ ದೇವರ ಅಪೂರ್ವ ವರದಾನಗಳ ಗಣಿಯಾದ ದೇವರ ತಾಯೇ, ಲೋಕದ ಬೆಳಕಾದ ಪ್ರಭು ಯೇಸು ಕ್ರಿಸ್ತರನ್ನು ನಿಮ್ಮ ಸಜೀವ ಶರೀರದಲ್ಲಿ ಹೊತ್ತು ನಮಗಿತ್ತ ಮಾತೆಯೇ, ನಿಮ್ಮ ಅಮಲೋದ್ಭವವನ್ನು ಕೊಂಡಾಡುತ್ತಾ ನಿಮ್ಮನ್ನು ವಂದಿಸುತ್ತೇವೆ ತಾಯೇ. ಪರಮ ತ್ರಿತ್ವದ ಗೌರವವು, ದೇವದೂತ ಗಣಗಳ ಆನಂದವು, ಇಡೀ ಮಾನವ ಜನಾಂಗದ ಮಹಿಮೆಯೂ ಆದ ಮರಿಯಮ್ಮನವರೇ, ನಿಮ್ಮ ಪ್ರತ್ಯಕ್ಷತೆ ಮತ್ತು ಮಧ್ಯಸ್ಥಿಕೆಯಿಂದ ನಮಗೆ ಮುಕ್ತಿ ಮಾರ್ಗವನ್ನು ತೋರುವ ನಿಮ್ಮನ್ನು ವಂದಿಸುತ್ತೇವೆ ತಾಯೇ. ನಿಮ್ಮ ಉದರದಲ್ಲಿ ಜನಿಸಿದ ಪ್ರಭು ಯೇಸುವನ್ನು ನಿಕಟವಾಗಿ ಅನುಸರಿಸಿದ ಪಾಪರಹಿತ ಪುಣ್ಯರೂಪಿ ಪರಿಶುದ್ಧ ಕನ್ನಿಕೆಯೇ, ಪ್ರಭು ಯೇಸು ಕ್ರಿಸ್ತರ ವಚನವನ್ನು ಆಲಿಸಿ ಪಾಲಿಸಲು
ನಮಗೆ ಮಾದರಿಯಾದ ನಿಮ್ಮನ್ನು ವಂದಿಸುತ್ತೇವೆ ತಾಯೇ. ಹರಿಹರ ಮಾತೆಯೇ, ನಾವು ನಿಮ್ಮನ್ನು ವಂದಿಸುತ್ತೇವೆ. ಮೌನದಿಂದ ಹರಿಹರ ಆರೋಗ್ಯ ಮಾತೆಗೆ ನಾವು ಪಡೆದಿರುವಂತಹ ಎಲ್ಲ ವರದಾನಗಳಿಗಾಗಿ ವಂದನೆಯನ್ನು ನಾವು ಸಲ್ಲಿಸೋಣ. ಸರ್ವಶಕ್ತರು ಸದಾ ಜೀವಿಸುವ ದೇವರೇ, ನಿಮ್ಮ ಪುತ್ರ ಪ್ರಭು ಯೇಸು ಕ್ರಿಸ್ತರ ತಾಯಿಯಾದ ಆರೋಗ್ಯ ಮಾತೆಯನ್ನು ಅಮಲೋದ್ಭವಿಯನ್ನಾಗಿ ನೀವು ಸೃಷ್ಟಿಸಿ ಪಾಪರಹಿತರನ್ನಾಗಿ ಕಾಪಾಡಿ ದೇಹಾತ್ಮದೊಡನೆ ನೀವು ಸ್ವರ್ಗಕ್ಕೆ ಸ್ವೀಕರಿಸಿದಿರಿ. ಈ ಮಹಾಮಾತೆಯ ಸದ್ಗುಣಗಳನ್ನು ಕೊಂಡಾಡುತ್ತಿರುವ ನಮಗೂ ಅಗತ್ಯ ಕೃಪಾವರಗಳನ್ನು ನಿಮ್ಮ ಕುಮಾರರು ವಾಗ್ದಾನಿಸಿದ ನಿಮ್ಮ ಪುತ್ರರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಹರಿಹರ ಆರೋಗ್ಯ ಮಾತೆಯೇ, ನಿಮ್ಮನ್ನು ನಮ್ಮ ತಾಯಿ ಎಂದು ಪಾಲಕಿ ಎಂದು ನಾವು ಗೌರವಿಸುತ್ತೇವೆ. ನೀವು ನಮ್ಮ ಆಧ್ಯಾತ್ಮಿಕ ಮಾರ್ಗದರ್ಶಿಯಾಗಿರುವುದರಿಂದ ನಮ್ಮ ಕಷ್ಟ, ಸಂಕಟ, ಕೊರತೆ, ಕೋರಿಕೆಗಳನ್ನು ನಿಮ್ಮ ಸನ್ನಿಧಿಯಲ್ಲಿ ನಾವು ನಿವೇದಿಸುತ್ತೇವೆ. ನಿಮ್ಮಲ್ಲಿ ನಮಗಿರುವ ಅಪಾರ ನಂಬಿಕೆಯ ದೆಸೆಯಿಂದ ನಿಮ್ಮ ಪಾದ ಪೀಠಕ್ಕೆ ಚಿಕ್ಕ ಮಕ್ಕಳಂತೆ ಬಂದು ನಾವು ಸೇರಿದ್ದೇವೆ. ಮಾತೃವಾತ್ಸಲ್ಯದಿಂದ ನಮ್ಮ ಬಿನ್ನಹಗಳನ್ನು ಈಡೇರಿಸಿ ಆಶೀರ್ವದಿಸಿರಿ ತಾಯೇ. ಹರಿಹರ ಮಾತೆಯೇ, ನಮ್ಮ ಮೊರೆಯನ್ನು ಆಲಿಸಿರಿ. ಹರಿಹರ ಮಾತೆಯೇ, ನಮ್ಮ ಜಗದ್ಗುರುಗಳನ್ನು, ಧರ್ಮಾಧ್ಯಕ್ಷರನ್ನು, ಧಾರ್ಮಿಕ ಗುರು ಧರ್ಮ ಭಗಿನಿಯರನ್ನು ನೀವು ಆಶೀರ್ವದಿಸಿ ಅವರನ್ನು ಕ್ರಿಸ್ತರ ನಿಜ ಸಾಕ್ಷಿಗಳನ್ನಾಗಿ ಪರಿವರ್ತಿಸಬೇಕೆಂದು ಪ್ರಾರ್ಥಿಸುತ್ತೇವೆ. ಹರಿಹರ ಮಾತೆಯೇ, ನಮ್ಮ ಮೊರೆಯನ್ನು ಆಲಿಸಿರಿ. ಹರಿಹರ ಮಾತೆಯೇ, ನಿಮ್ಮ ಮೇಲೆ ದೃಢ ವಿಶ್ವಾಸವನ್ನಿಟ್ಟು ನಿಮ್ಮ ಸನಿಹಕ್ಕೆ ಬಂದಿರುವ ಭಕ್ತರ ಕುಟುಂಬಗಳಿಗೆ ದೈಹಿಕ, ಮಾನಸಿಕ ಆರೋಗ್ಯ, ಜೀವನದಲ್ಲಿ ಆನಂದ, ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ನೀಡಬೇಕೆಂದು ಪ್ರಾರ್ಥಿಸುತ್ತೇವೆ. ಹರಿಹರ ಮಾತೆಯೇ, ನಮ್ಮ ಮೊರೆಯನ್ನು ಆಲಿಸಿರಿ. ಹರಿಹರ ಮಾತೆಯೇ, ನಮ್ಮ ಕುಟುಂಬಗಳಲ್ಲಿರುವಂತಹ ಮಕ್ಕಳು ಮತ್ತು ಯುವಜನರು ತಮ್ಮ ವಿದ್ಯಾಭ್ಯಾಸ ತರಬೇತಿಯ ಜೊತೆಗೆ ಧಾರ್ಮಿಕತೆಯಲ್ಲೂ ಬೆಳೆಯುತ್ತಾ ತಮ್ಮ ಕುಟುಂಬಗಳಿಗೂ ಧರ್ಮ ಕೇಂದ್ರಗಳಿಗೂ ಮಂಗಳ ಜ್ಯೋತಿಗಳಾಗುವಂತೆ ಪ್ರಾರ್ಥಿಸುತ್ತೇವೆ. ಹರಿಹರ ಮಾತೆಯೇ, ನಮ್ಮ ಮೊರೆಯನ್ನು ಆಲಿಸಿರಿ. ಸರ್ವಶಕ್ತ ಕರುಣಾಳು ದೇವರೇ, ನಮ್ಮ ದೀನ ಕೋರಿಕೆಗಳನ್ನು ಹರಿಹರದ ಆರೋಗ್ಯ ಮಾತೆಯ ಮುಖಾಂತರ ನಿಮ್ಮ ಸನ್ನಿಧಿಯಲ್ಲಿ ನಿವೇದಿಸಿದ್ದೇವೆ. ಅಗತ್ಯವಾದುದನ್ನು ನಿಮ್ಮ ಚಿತ್ತಕ್ಕೆ ಅನುಗುಣವಾಗಿ ಅನುಗ್ರಹಿಸಿರಿ. ನಾವು ಮರಿಯಮ್ಮನವರಂತೆ ನಿಮ್ಮ ಕೃಪಾವರವನ್ನು ನೆಚ್ಚಿಕೊಂಡು ಬಾಳುವಂತಹ ಹೃದಯವನ್ನು ರೂಪಿಸಿರಿ. ಪವಿತ್ರಾತ್ಮರೊಡನೆ ಐಕ್ಯವಾಗಿರುವ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ರಕ್ಷಕ ಯೇಸುಗೆ ನೀನಿಯಮ್ಮ, ಭಕ್ತರ ಪೋಷಕಿ ನೀನಿಯಮ್ಮ. ರಕ್ಷಕ ಯೇಸುಗೆ ನೀನಿಯಮ್ಮ, ಭಕ್ತರ ಪೋಷಕಿ ನೀನಿಯಮ್ಮ. ಇಹ ಪರಲೋಕಕ್ಕೆ ಮಾನವ ಕೋಟಿಗೆ ನೀನಿಯಮ್ಮ, ಮರಿಯಮ್ಮ ನೀನಿಯಮ್ಮ, ಮರಿಯಮ್ಮ. ಅಮ್ಮ ಅಮ್ಮ ಕರುಣೆಯ ತೋರಮ್ಮ. ಅಮ್ಮ ಅಮ್ಮ ಆರೋಗ್ಯ ನೀಡಮ್ಮ, ಆರೋಗ್ಯ ನೀಡಮ್ಮ. ನವೇನ ಪ್ರಾರ್ಥನೆ. ಮಹಾಪರಿಶುದ್ಧ ಮರಿಯಮ್ಮನವರೇ, ನಿರ್ಮಲ ಕನ್ನಿಕೆಯೇ, ನಮ್ಮ ಆರೋಗ್ಯ ಮಾತೆಯೇ,
ನಿಮ್ಮನ್ನು ನಮ್ಮ ಒಡತಿಯನ್ನಾಗಿ ಗೌರವಿಸುತ್ತೇವೆ. ಈ ಪುಣ್ಯಕ್ಷೇತ್ರದಲ್ಲಿ ನೀವು ಮಾಡುತ್ತಿರುವಂತಹ ಅಸಂಖ್ಯಾತ ಉಪಕಾರಗಳಿಗಾಗಿ ನಿಮ್ಮನ್ನು ವಂದಿಸುತ್ತೇವೆ. ನಿಮ್ಮ ಸನ್ನಿಧಿಗೆ ಬರುವ ಪ್ರತಿಯೊಬ್ಬರನ್ನೂ ನೀವು ಪರಿಪಾಲಿಸುತ್ತೀರಿ. ಆದ್ದರಿಂದ ನಿಮ್ಮನ್ನು ನಮಿಸುತ್ತೇವೆ. ಮಾತೆ ಮರಿಯಮ್ಮನವರೇ, ನಿಮ್ಮ ಅದ್ಭುತ ರೂಪ ನಮ್ಮ ಕಣ್ಣಿಗೆ ಕಟ್ಟಿದಂತಿದೆ. ನಿಮ್ಮ ಸ್ವರೂಪವನ್ನು ಗೌರವಿಸುತ್ತಿರುವ ನಾವು ನಿಮ್ಮ ಮಕ್ಕಳಂತಿದ್ದೇವೆ. ನಿಮ್ಮ ಪುತ್ರ ಯೇಸು ಕ್ರಿಸ್ತರನ್ನು ಅನುಸರಿಸುತ್ತಿದ್ದೇವೆ. ದಿವ್ಯ ಸಂಸ್ಕಾರಗಳನ್ನು ಸ್ವೀಕರಿಸುತ್ತಾ ಪ್ರಾರ್ಥನೆಯ ಮೂಲಕ ಪಾವನತೆಯ ಮಾರ್ಗದಲ್ಲಿ ನಡೆಯುತ್ತಿದ್ದೇವೆ. ಹರಿಹರದ ಆರೋಗ್ಯ ಮಾತೆಯೇ, ನಮ್ಮ ರಾಣಿಯೇ, ನಿಮ್ಮ ಕರುಣೆಯನ್ನು ಈ ಊರಿನ ಮೇಲೂ ಎಲ್ಲ ಭಕ್ತ ವಿಶ್ವಾಸಿಗಳ ಮೇಲೂ ಹರಿಸಿರಿ. ಸೋದರತ್ವ ಸೌಹಾರ್ದವನ್ನು ನಮ್ಮಲ್ಲಿ ರೂಪಿಸಿರಿ. ರೋಗಿಗಳನ್ನು, ಬೇನೆ ಪಡುತ್ತಿರುವವರನ್ನು ಕಟಾಕ್ಷಿಸಿರಿ. ದುಃಖಿತರ ಕಣ್ಣೀರನ್ನು ಒರೆಸಿರಿ. ಮಕ್ಕಳನ್ನು, ಯುವಜನರನ್ನು ಪುಣ್ಯ ಮಾರ್ಗದಲ್ಲಿ ನಡೆಸಿರಿ. ನಮ್ಮ ಕುಟುಂಬಗಳನ್ನು ಪರಸ್ಪರ ಪ್ರೀತಿಯಲ್ಲಿ ನೆಲೆಗೊಳಿಸಿರಿ. ಎಲ್ಲ ಅಪಾಯ, ಅವಘಡ, ರೋಗ ರುಚಿನ ಶತ್ರುಬಾಧೆಯಿಂದ ಸಂರಕ್ಷಿಸಿರಿ. ಸರ್ವಶಕ್ತ ದೇವರ ದೀನ ಸೇವಕಿಯಾದ ಮರಿಯಮ್ಮನವರೇ, ನೀವು ದೇವರ ವಾಕ್ಯವನ್ನು ಶಿರವಾಗಿ ಸ್ವೀಕರಿಸಿದಿರಿ. ನಾವು ಅದನ್ನು ವಿಧೇಯತೆಯಿಂದ ಅಂಗೀಕರಿಸಿ ನಮ್ಮ ಬಾಳಿನಲ್ಲಿ ಪಾಲಿಸುವಂತೆ ಅನುಗ್ರಹಿಸಿರಿ. ನಮ್ಮ ಕ್ರೈಸ್ತ ವಿಶ್ವಾಸ ಬಾಹ್ಯ ಆಚರಣೆಗೆ ಮಾತ್ರ ಸೀಮಿತವಾಗಿರದೆ ದೇವರ ಚಿತ್ತವನ್ನು ಅಕ್ಷರಶಃ ನೆರವೇರಿಸುವಂತೆ ಕ್ರಿಯಾತ್ಮಕವಾಗಲಿ. ಇಹಲೋಕದ ಯಾತ್ರೆಯ ನಂತರ ನಿಮ್ಮ ಉದರದ ಧನ್ಯ ಫಲವಾದ ಯೇಸುವಿನ ದರ್ಶನವನ್ನು ನಮಗೆ ದಯಪಾಲಿಸಿರಿ. ಅವರಿಗೆ ಸ್ತುತಿ, ಸ್ತೋತ್ರ, ಘನತೆ, ಮಹಿಮೆ ಯುಗ ಯುಗಾಂತರಕ್ಕೂ ಲಭಿಸಲಿ. ಆಮೇಲೆ ಆತ್ಮರೇ, ವ್ಯಾಧಿಷ್ಠರಿಗಾಗಿ ಪ್ರಾರ್ಥಿಸುವಂತಹ ಸಮಯ. ನಾವು ಮೊಣಕಾಲೂರುತ್ತಾ ತಾಯಿಯ ಬಳಿ ನಮ್ಮನ್ನೇ ನಾವು ಸಮರ್ಪಿಸಿ ಪ್ರಾರ್ಥಿಸೋಣ. ಆ ತಾಯಿಯ ಕೃಪೆ ನಮ್ಮ ಮೇಲೆ ಸದಾ ಇರಲಿ. ನಮ್ಮ ಎಲ್ಲ ರೋಗ ರುಜಿನಗಳನ್ನ, ವೇದನೆಯನ್ನ, ನೋವುಗಳನ್ನ, ಮನಸ್ಸಿನಲ್ಲಿ ಕಾದಾಡುವಂಥ ಅನೇಕ ಪ್ರಶ್ನೆಗಳನ್ನ, ದುಃಖಗಳನ್ನ, ಜಿಗುಪ್ಸೆಗಳನ್ನ, ನಿರಾಶೆ, ಹತಾಶೆಗಳನ್ನ ಆ ತಾಯಿಯ ಪಾದಬುಡಕ್ಕೆ ಸಮರ್ಪಿಸಿ ಪ್ರಾರ್ಥಿಸೋಣ. ಇಲ್ಲಿ ಬಂದಿರುವಂಥ ಎಲ್ಲ ಭಕ್ತಾದಿಗಳನ್ನ ಈ ತಾಯಿ ಆಶೀರ್ವದಿಸಿ ಅನುಗ್ರಹಿಸಲಿ. ಹಾಗೆ ಅನೇಕ ಜನ ಆಪರೇಷನ್ಸ್ ಮತ್ತು ಐಸಿಯುನಲ್ಲಿರುವಂಥ ರೋಗಿಗಳಿಗಾಗಿ ನಾವು ಪ್ರಾರ್ಥಿಸೋಣ. ಆರೋಗ್ಯ ಮಾತೆ, ಈ ಲೋಕಕ್ಕೆ ಆರೋಗ್ಯ ನೀಡಲು ಬಂದಂಥ ತಾಯಿ ಪ್ರತಿಯೊಬ್ಬರನ್ನ ಆಶೀರ್ವದಿಸಿ ಅನುಗ್ರಹಿಸಲಿ. ಹರಿಯರ ಆರೋಗ್ಯ ಮಾತೆಯೇ, ನಾವು ನಿಮ್ಮ ಆಶ್ರಯವನ್ನು ಕೋರುತ್ತಾ ನಿಮ್ಮ ಮಕ್ಕಳಂತೆ ಈ ಪುಣ್ಯ ಕ್ಷೇತ್ರದಲ್ಲಿ ಒಂದೇ ಕುಟುಂಬವಾಗಿ ನಾವು ಒಂದುಗೂಡಿದ್ದೇವೆ. ಯೇಸು ಕ್ರಿಸ್ತರಲ್ಲಿ ವಿಶ್ವಾಸವನ್ನಿಟ್ಟು ನಿಮ್ಮ ಮಧ್ಯಸ್ಥಿಕೆಯನ್ನು ಕೋರಿ ಬಂದಿರುವ ಈ ಎಲ್ಲ ಭಕ್ತರನ್ನು ಕಟಾಕ್ಷಿಸಿರಿ. ಜನ್ಮ ಪಾಪದ ಪರಿಣಾಮವಾಗಿ ದೈಹಿಕ ರುಚಿನ, ಮಾನಸಿಕ ಅಸ್ವಸ್ಥತೆ ಮತ್ತು ಆತ್ಮಿಕ ಪಾಪದಿಂದ ಬಳಲಿದ್ದೇವೆ. ನಮ್ಮ ದೈಹಿಕ ಮತ್ತು ಆತ್ಮಿಕ ಭವಣೆ ನಮ್ಮನ್ನು ಅಸಹಾಯಕರನ್ನಾಗಿ ಮಾಡಿದೆ. ಪಾಪಿಗಳ ಪಾಲಕಿಯಾಗಿರುವ ಮರಿಯಮ್ಮನವರೇ, ನಾವು ನಿಮ್ಮ ಮೊರೆ ಹೊಕ್ಕಿದ್ದೇವೆ. ನಿಮ್ಮ ಶಕ್ತಿಯುತ ಮಧ್ಯಸ್ಥಿಕೆಯಿಂದ ಮತ್ತು ಮಾತೃ ಕಾಳಜಿಯಿಂದ ನಾವು ಪುನೀತರು, ಸ್ವಸ್ಥರು ಆಗುವ ನಂಬಿಕೆಯನ್ನು ನಾವು ಹೊಂದಿದ್ದೇವೆ. ನಮ್ಮ ದೀನ ಬೇಡಿಕೆಯನ್ನು ನಿಮ್ಮ ಪುತ್ರರ ಸಮ್ಮುಖದಲ್ಲಿ ನಿವೇದಿಸಿ ನಮ್ಮನ್ನು ಸ್ವಸ್ಥರು, ಕೃಪಾಭರಿತರು ಆಗುವಂತೆ ಮಾಡಿರೆಂದು ಪ್ರಾರ್ಥಿಸುತ್ತೇವೆ. ಆಮೀನ್. ನಮೋ ಮರಿಯ, ಕೃಪಾಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೀನ್. ಹರಿಯರದ ಆರೋಗ್ಯ ಮಾತೆಯೇ, ದಯವಿಟ್ಟೆಲ್ಲ ಕುಳಿತುಕೊಳ್ಳಿ. ಆದ್ಮೇಲೆ ಇಂದಿನ ದಿವ್ಯ ಬಲಿ ಪೂಜೆಯನ್ನು ನಮಗೆ ನಮ್ಮ ಸಹಾಯಕ ಗುರುಗಳಾದ ಫಾದರ್ ಆಂಟನಿ ರೊಸಾರಿಯೋ ಸಮರ್ಪಿಸಿದ್ದಾರೆ. ಗುರುಗಳಾಗಿ ಇನ್ನು 1.5 ತಿಂಗಳಾಯಿತು. ಈ ಒಂದು ಸ್ಥಳದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅವರೀಗ ಬಲಿ ಪೂಜೆಯನ್ನು ಸಮರ್ಪಿಸುತ್ತಿದ್ದಾರೆ. ಅವರಿಗೂ ಮತ್ತು ಇಂದಿನ ಪ್ರಬೋಧನೆಯನ್ನು ಫಾದರ್ ಫ್ರಾಂಕ್ಲಿನ್ ಡಿಸೋಜರ್ ಅವರು ನಮಗೆ ನೆರವೇರಿಸಿಕೊಡಲಿದ್ದಾರೆ. ಅವರಿಗೂ ಹಾಗೆಯೇ ಬೆಂಗಳೂರು ಮಹಾಧರ್ಮ ಕ್ಷೇತ್ರದಿಂದ ಬಂದಿರುವಂತಹ ಫಾದರ್ ಉದಯ್ ಕುಮಾರ್ ಇವರಿಗೂ ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಾ, ಬಂದಿರುವಂಥ ಎಲ್ಲ ಭಕ್ತಾದಿಗಳಿಗೆ, ಹರಿಹರ ಆರೋಗ್ಯ ಮಾತೆಯ ಭಕ್ತಾದಿಗಳಿಗೆ ನಾನು ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಈ ಒಂದು ಬಲಿ ಪೂಜೆ ನಿಮ್ಮ
ಎಲ್ಲ ಹರಿಕೆ ಕೋರಿಕೆ ಪ್ರಾರ್ಥನೆಗಳನ್ನು ಆ ತಾಯಿಯ ಮಧ್ಯಸ್ಥಿಕೆಯಲ್ಲಿ ದೇವರು ನೆರವೇರಿಸಿಕೊಡಲಿ ಎಂದು ನಾನು ಪ್ರಾರ್ಥಿಸ್ತೇನೆ. ಇಂದು ನಾವು ಒಟ್ಟಾಗಿ ಬಾಳಿ ಯೇಸುವ ಭಜಿಸೋಣ. ಭೇದ ಭಾವ ಎಲ್ಲ ಮರೆತು ಪ್ರೀತಿಸಿ ಬಾಳೋಣ. ಪ್ರಭುವನ್ನು ನಮಿಸೋಣ. ಇಂದು ನಾವು ಒಟ್ಟಾಗಿ ಬಾಳಿ ಯೇಸುವ ಭಜಿಸೋಣ. ಭೇದ ಭಾವ ಎಲ್ಲ ಮರೆತು ಪ್ರೀತಿಸಿ ಬಾಳೋಣ. ಪ್ರಭುವನ್ನು ನಮಿಸೋಣ. ಯೇಸು ಸ್ವಾಮಿಯನ್ನು ಎಲ್ಲೆಡೆ ಸಾರೋಣ. ಪರಸ್ಪರ ಪ್ರೀತಿಯನ್ನು ನಾವೆಲ್ಲ ಹಂಚೋಣ. ಯೇಸು ಸ್ವಾಮಿಯನ್ನು ಎಲ್ಲೆಡೆ ಸಾರೋಣ. ಪರಸ್ಪರ ಪ್ರೀತಿಯನ್ನು ನಾವೆಲ್ಲ ಹಂಚೋಣ. ಸತ್ಯದ ಹಾದಿಯನ್ನು ತೋರಿಸು ಹೇ ಪ್ರಭುವೇ. ಪಾಪದ ಮಾರ್ಗವನ್ನು ಜಯಿಸಲು ಬಲ ನೀಡು. ಸತ್ಯದ ಹಾದಿಯನ್ನು ತೋರಿಸು ಹೇ ಪ್ರಭುವೇ. ಪಾಪದ ಮಾರ್ಗವನ್ನು ಜಯಿಸಲು ಬಲ ನೀಡು. ನಮ್ಮ ಬಾಳು ನಿನಗೆ ಸಮರ್ಪಣೆ. ಇಂದು ನಾವು ಒಟ್ಟಾಗಿ ಬಾಳಿ ಯೇಸುವ ಭಜಿಸೋಣ. ಭೇದ ಭಾವ ಎಲ್ಲ ಮರೆತು ಪ್ರೀತಿಸಿ ಬಾಳೋಣ. ಪ್ರಭುವನ್ನು ನಮಿಸೋಣ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ ಹಾಗೂ ಪ್ರೀತಿಯ ಮಕ್ಕಳೇ, ನಾವೆಲ್ಲರೂ ನಮ್ಮ ತಾಯಿಯಾದ ಆರೋಗ್ಯ ಮಾತೆಯ ಸನ್ನಿಧಾನದಲ್ಲಿ ಬಂದು ಸೇರಿರುವಾಗ ನಮ್ಮ ಎಲ್ಲ ಕೋರಿಕೆಗಳು, ಎಲ್ಲ ಬೇಡಿಕೆಗಳು ನೆರವೇರುವವು ಎಂಬ ವಿಶ್ವಾಸದಲ್ಲಿ ನಾವು ಇಲ್ಲಿ ನೆರೆದಿದ್ದೇವೆ. ನಿನ್ನೆ ನಾವು ಸಂತ ತೋಮಾಸರ ಹಬ್ಬವನ್ನು ಆಚರಿಸಿದೆವು. ವಿಶ್ವಾಸಿಗಳಿಗೆ ಒಬ್ಬ ಮಾರ್ಗದರ್ಶನವನ್ನು ನೀಡುವಂತಹ ಸಂತರನ್ನು ನಾವು ಕಂಡೆವು. ಅವರು ಪ್ರಭು ಯೇಸುವನ್ನು ಕಂಡು ವಿಶ್ವಾಸಿಸಿ ನನ್ನ ಪ್ರಭುವೇ ನನ್ನ ದೇವರೇ ಎಂದು ಕರೆದರು. ಅದೇ ರೀತಿ ನಾವು ಸಹ ಇಂದು ಮಾತೆ ಮರಿಯಮ್ಮನವರ ಸನ್ನಿಧಾನದಲ್ಲಿರುವಾಗ ನನ್ನ ತಾಯಿಯೇ ನನ್ನ ತಾಯಿ ಎಂದು ಕರೆದಾಗ ನಮ್ಮ ತಾಯಿ ಮಾತೆ ಮರಿಯಮ್ಮನವರು ಆರೋಗ್ಯ ಮಾತೆಯು ನಮ್ಮನ್ನು ಆಶೀರ್ವದಿಸಲು, ನಮ್ಮನ್ನು ಪ್ರೀತಿಯಿಂದ ಅಪ್ಪಿಕೊಳ್ಳಲು ಸದಾ ಸಿದ್ಧರಿರುತ್ತಾರೆ. ಅಂತಹ ನಂಬಿಕೆಯನ್ನು ಪಡೆದು ನಾವು ಇಲ್ಲಿ ನೆರೆದಿರುವಾಗ ನಮ್ಮ ಪ್ರಾರ್ಥನೆಗಳು, ನಮ್ಮ ಬೇಡಿಕೆಗಳು, ನಮ್ಮ ಕೋರಿಕೆಗಳು ಯಾವುದೇ ಇರಲಿ, ಹೇಗೆ ಇರಲಿ, ನಮ್ಮ ತಾಯಿಯ ಮುಂದೆ ಇಡೋಣ. ನಮ್ಮ ತಾಯಿಯು ತಮ್ಮ ಪ್ರೀತಿಯ ಮಗನಾದ ಪ್ರಭು ಯೇಸು ಕ್ರಿಸ್ತರಲ್ಲಿ ನಮ್ಮ ಕೋರಿಕೆಗಳನ್ನು ಅವರ ಮುಂದೆ ಇಡುತ್ತಾರೆ. ನಮಗಾಗಿ ಅದನ್ನು ನೆರವೇರಿಸಿಕೊಡುತ್ತಾರೆ. ಅಂತಹ ಪ್ರೀತಿಯ ತಾಯಿಯನ್ನು ಪಡೆದ ನಾವು ತಾಯಿಯ ಸನ್ನಿಧಿಯಲ್ಲಿದ್ದೇವೆ.
ನಮ್ಮನ್ನೇ ನಾವು ಪರೀಕ್ಷಿಸಿಕೊಳ್ಳೋಣ. ನಮ್ಮನ್ನೇ ನಾವು ಅವಲೋಕಿಸಿ ನೋಡೋಣ. ನಾವು ಯಾವುದೇ ರೀತಿಯ ಪಾಪಗಳನ್ನು ಮಾಡಿದ್ದರೂ, ತಪ್ಪನ್ನು ಮಾಡಿದರೂ ಕ್ಷಮೆಯನ್ನು ಯಾಚಿಸೋಣ. ಮತ್ತೆ ನಾವು ಪ್ರಭುವಿನ ಬಳಿಗೆ ಬಂದಿದ್ದಾಗ ಪ್ರಭು ಯೇಸುವು ನಮ್ಮನ್ನು ಕ್ಷಮಿಸಿ, ನಮ್ಮನ್ನು ಸ್ವೀಕರಿಸಿ, ನಮ್ಮನ್ನು ಆಶೀರ್ವದಿಸುತ್ತಾರೆ. ಈಗ ಕೆಲ ನಿಮಿಷಗಳ ಕಾಲ ಮೌನವಾಗಿದ್ದು ನಮ್ಮ ಪಾಪಗಳನ್ನೆಲ್ಲ ನೆನಪಿಗೆ ತಂದುಕೊಂಡು ಯೋಗ್ಯ ರೀತಿಯಲ್ಲಿ ಈ ದಿವ್ಯ ಬಲಿ ಪೂಜೆಯಲ್ಲಿ ಭಾಗವಹಿಸಲು ನಮ್ಮನ್ನೇ ನಾವು ಸಿದ್ಧಪಡಿಸಿಕೊಳ್ಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು, ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಪ್ರಭು
ನಿತ್ಯ ಕನ್ನಿಕೆಯಾದ ಪರಿಶುದ್ಧ ಮರಿಯಮ್ಮನವರ ಗೌರವಾನ್ವಿತ ಬಿನ್ನಹವನ್ನು ನಮಗೆ ನೆರವಾಗಲಿ. ನಮ್ಮನ್ನು ಸಕಲ ಆಪತ್ತುಗಳಿಂದ ವಿಮುಕ್ತಗೊಳಿಸಿ ನಿಮ್ಮ ಶಾಂತಿಯಲ್ಲಿ ಆನಂದಿಸುವಂತೆ ಮಾಡಲಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರೂ ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರವಾದಿ ಆಮೋಸನ ಗ್ರಂಥದಿಂದ ಮೊದಲನೆಯ ವಾಚನ. ಸರ್ವೇಶ್ವರ ಇಂತೆನ್ನುತ್ತಾರೆ, ದಿನ ಬರಲಿದೆ, ಅಂದು ಬಿದ್ದು ಹೋಗಿರುವ ದಾವೀದಿನ ಗುಡಾರವನ್ನು ಮರಳಿ ಎಬ್ಬಿಸುವೆನು, ಅದರ ಬಿರುಕುಗಳನ್ನು ಮುಚ್ಚುವೆನು, ಹಾಳಾದುದನ್ನು ಎತ್ತಿ ನಿಲ್ಲಿಸುವೆನು, ಮೊದಲು ಇದ್ದಂತೆಯೇ ಪುನಃ ನಿರ್ಮಿಸುವೆನು. ಹೀಗೆ ನನ್ನ ಜನರು ಎದೋಮಿನ ಮಿಕ್ಕ ಭಾಗವನ್ನು ಸರ್ವೇಶ್ವರನ ಪ್ರಜೆ ಎನಿಸಿಕೊಂಡ ಸಕಲ ಜನಾಂಗಗಳನ್ನು ಸ್ವಾಧೀನಪಡಿಸಿಕೊಳ್ಳುವರು. ಈ ಕಾರ್ಯವನ್ನು ಸಾಧಿಸುವಂತ ಸರ್ವೇಶ್ವರ ಸ್ವಾಮಿಯ ನುಡಿಯಿದು. ಕಾಲ ಬರುವುದು, ಆಗ ಹೊಸ ಬಿತ್ತನೆಯಾಗುವುದು, ಕೊಯ್ಯುವವನ ಹಿಂದೆಯೇ ಹೊಸ ಫಸಲು ಸಿದ್ಧವಾಗುವುದು. ದ್ರಾಕ್ಷಿ ತುಳಿಯುವವನ ಮುಂದೆಯೇ ಸುರಿಸುವವು ದ್ರಾಕ್ಷರಸವನ್ನು ಬೆಟ್ಟಗಳು, ಕರಗುವಂತಿರುವವು ಅದರಿಂದ ಎಲ್ಲ ಗುಡ್ಡಗಳು. ಸನಾತನ ಸೌಭಾಗ್ಯಕ್ಕೆ ಮರಳಿಸುವೆನು ನನ್ನ ಜನರಾದ ಇಸ್ರಾಯೇಲರನ್ನು. ವಾಸ ಮಾಡುವರವರು ಪಾಳು ಬಿದ್ದ ಪಟ್ಟಣಗಳನ್ನು ಮತ್ತೆ ಕಟ್ಟಿಕೊಂಡು, ಕುಡಿಯುವರು ಸಮೃದ್ಧಿಯಾಗಿ ದ್ರಾಕ್ಷಾ ತೋಟಗಳನ್ನು ಮಾಡಿಕೊಂಡು, ತಿನ್ನುವರು ಯಥೇಚ್ಛವಾಗಿ ಫಲವೃಕ್ಷಗಳನ್ನು ಬೆಳೆಸಿಕೊಂಡು, ಬೇರೂರಿಸುವೆನು ಅವರನ್ನು ಸ್ವಂತ ನಾಡಲಿ, ಕೀಳರಾರು ಅವರನ್ನು ಅಲ್ಲಿಂದ ಮರಳಿ. ಇದು ನಿನ್ನ ದೇವರಾದ ಸರ್ವೇಶ್ವರನ ನುಡಿ. ಪ್ರಭುವಿನ ವಾಕ್ಯ. ಭಯಭಕ್ತಿಯುಳ್ಳವರಿಗೆ ಆತನ ರಕ್ಷಣೆ ಸನ್ನಿಹಿತ. ಭಕ್ತಿಯುಳ್ಳವರಿಗೆ ಆತನ ರಕ್ಷಣೆ ಸನ್ನಿಹಿತ. ಭಯಭಕ್ತಿಯುಳ್ಳವರಿಗೆ ಆತನ ರಕ್ಷಣೆ ಸನ್ನಿಹಿತ. ಇದರಿಂದ ಆತನ ಮಹಿಮೆ ನಾಡಿನಲ್ಲಿರುವುದು ನಿರುತ್ತ. ಭಯಭಕ್ತಿಯುಳ್ಳವರಿಗೆ ಆತನ ರಕ್ಷಣೆ ಸನ್ನಿಹಿತ. ಸರ್ವ ಜನಾಂಗಗಳೇ ಚಪ್ಪಾಳೆ ಹೊಡೆಯಿರಿ, ಸರ್ವೇಶ್ವರನಿಗೆ ಜಯ ಜಯ ಘೋಷ ಮಾಡಿರಿ. ಪರಾತ್ಪರನಾದ ಪ್ರಭು ಘನ ಗಂಭೀರನು, ಪ್ರಪಂಚಕ್ಕೆಲ್ಲ ರಾಜಾದಿ ರಾಜನು. ಭಕ್ತಿಯುಳ್ಳವರಿಗೆ
ಎಂದನು ಪ್ರಭು ಜಯ ಜಯಕಾರದೊಂದಿಗೆ ಆರೋಣವಾದನು ತುತ್ತೂರಿನಾದದ ಜೊತೆಗೆ ಕೀರ್ತಿಸಿರಿ ನಮ್ಮ ದೇವನನ್ನು ಸಂಕೀರ್ತಿಸಿರಿ ಕೀರ್ತಿಸಿರಿ ನಮ್ಮ ರಾಜನನ್ನು ಸಂಕೀರ್ತಿಸಿ ಭಕ್ತಿಯುಳ್ಳವರಿಗೆ ಆತನ ರಕ್ಷಣೆ ಸನ್ನಿಧ. ದೇವನು ಭೂಮಂಡಲಕ್ಕೆಲ್ಲ ಒಡೆಯನು ಕೀರ್ತನೆಯಿಂದ ಕೊಂಡಾಡಿರಿ ಆತನ ವಹಿಸಿಕೊಂಡನು ದೇವನು ಸರ್ವಾಧಿಪತ್ಯ ಅಲಂಕರಿಸಿಹನು ತನ್ನ ಪೂಜ್ಯ ಗದ್ದುಗೆಯ ಭಕ್ತಿಯುಳ್ಳವರಿಗೆ ಆತನ ರಕ್ಷಣೆ ಸನ್ನಿಧ. ಭಯ ಭಕ್ತಿಯುಳ್ಳವರಿಗೆ ಆತನ ರಕ್ಷಣೆ ಸನ್ನಿಧ. ಪ್ರಭು ನಿಮ್ಮೊಡನೆ ಇರಲಿ. ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಎಲಿಜಬೆತಳು ಗರ್ಭಿಣಿಯಾದ 6ನೇ ತಿಂಗಳಲ್ಲಿ ದೇವರು ಗಬ್ರಿಯೇಲ್ ದೂತನನ್ನು ಗಲಿಲೆಯ ಪ್ರಾಂತ್ಯದ ನಜರೇತ್ ಎಂಬ ಊರಿನಲ್ಲಿದ್ದ ಒಬ್ಬ ಕನ್ನಿಕೆಯಲ್ಲಿಗೆ ಕಳುಹಿಸಿದರು. ಆಕೆ ದಾವೀದನ ವಂಶಜನಾದ ಯೋಸೇಫನೊಂದಿಗೆ ನಿಶ್ಚಿತಾರ್ಥವಾಗಿತ್ತು. ಆಕೆಯ ಹೆಸರು ಮರಿಯ. ದೇವದೂತನು ಆಕೆಯ ಬಳಿಗೆ ಬಂದು, ದೈವಾನುಗ್ರಹ ಭರಿತಳೆ, ನಿನಗೆ ಶುಭವಾಗಲಿ, ಸರ್ವೇಶ್ವರ ನಿನ್ನೊಡನೆ ಇದ್ದಾರೆ ಎಂದನು. ಇದನ್ನು ಕೇಳಿದ ಮರಿಯಳು ತಬ್ಬಿಬ್ಬಾದಳು. ಇದೆಂತಹ ಶುಭಾಶಯ ಎಂದು ಅವಳು ಯೋಚಿಸತೊಡಗಿದಳು. ದೂತನು ಆಕೆಗೆ, ಮರಿಯ, ನೀನು ಅಂಜಬೇಕಾಗಿಲ್ಲ, ದೇವರ ಅನುಗ್ರಹ ನಿನಗೆ ಲಭಿಸಿದೆ. ಇಗೋ, ನೀನು ಗರ್ಭವತಿಯಾಗಿ ಒಬ್ಬ ಮಗನನ್ನು ಹೆರುವೆ,
ಆತನಿಗೆ ಯೇಸು ಎಂಬ ಹೆಸರಿಡಬೇಕು. ಆತನು ಮಹಾಪುರುಷನಾಗುವನು, ಪರಾತ್ಪರ ದೇವರ ಪುತ್ರ ಎನಿಸಿಕೊಳ್ಳುವನು. ಪಿತಾಮಹ ದಾವೀದರಸನ ಸಿಂಹಾಸನವನ್ನು ಸರ್ವೇಶ್ವರನಾದ ದೇವರು ಆತನಿಗೆ ಕೊಡುವರು. ಯಾಕೋಬನ ವಂಶವನ್ನು ಆತನು ಚಿರಕಾಲ ಆಳುವನು. ಆತನ ರಾಜ್ಯಭಾರಕ್ಕೆ ಅಂತ್ಯವೇ ಇರದು ಎಂದನು. ಅದಕ್ಕೆ ಮರಿಯಳು, ಇದು ಆಗುವುದಾದರೂ ಹೇಗೆ? ನನಗೆ ಯಾವ ಪುರುಷನ ಸಂಸರ್ಗವೂ ಇಲ್ಲವಲ್ಲ ಎಂದು ವಿಚಾರಿಸಿದಳು. ದೂತನು ಪ್ರತ್ಯುತ್ತರವಾಗಿ, ಪವಿತ್ರಾತ್ಮ ನಿನ್ನ ಮೇಲೆ ಬರುವರು, ಪರಾತ್ಪರ ದೇವರ ಶಕ್ತಿ ನಿನ್ನನ್ನು ಆವರಿಸುವುದು. ಈ ಕಾರಣದಿಂದ ನಿನ್ನಲ್ಲಿ ಹುಟ್ಟುವ ಆ ಪವಿತ್ರ ಶಿಶು ದೇವರ ಪುತ್ರ ಎನಿಸಿಕೊಳ್ಳುವನು. ನಿನ್ನ ಸಂಬಂಧಿಕಳಾದ ಎಲಿಜಬೆತಳ ವಿಷಯವನ್ನು ಕೇಳು. ಆಕೆ ತನ್ನ ಮುಪ್ಪಿನಲ್ಲೂ ಒಬ್ಬ ಮಗನನ್ನು ಹೆರಲಿದ್ದಾಳೆ. ಬಂಜೆ ಎನಿಸಿಕೊಂಡಿದ್ದ ಆಕೆ ಈಗ 6 ತಿಂಗಳ ಗರ್ಭಿಣಿ. ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಎಂದನು. ಆಗ ಮರಿಯಳು, ಇಗೋ, ನಾನು ದೇವರ ದಾಸಿ, ನೀವು ಹೇಳಿದಂತೆ ನನಗಾಗಲಿ ಎಂದಳು. ದೇವದೂತನು ಆಕೆಯನ್ನು ಬೀಳ್ಕೊಟ್ಟು ಅದೃಶ್ಯನಾದನು. ಪ್ರಭುವಿನ ಶುಭ ಸಂದೇಶ. ಪ್ರೈಸ್ ದ ಲಾರ್ಡ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಸ್ತುತಿ, ಯೇಸುವೆ ಮಹಿಮೆ. ಪ್ರಭು ಯೇಸುವಿನಲ್ಲಿ ಹಾಗೂ ಹರಿಹರ ಆರೋಗ್ಯ ಮಾತೆಯಲ್ಲಿ ನಂಬಿಕೆ ಇಟ್ಟು ವಿಶ್ವಾಸವಿಟ್ಟು ಬಂದಿರುವ ಹಾಗೂ ಈ ಸುವಾರ್ತೆಯನ್ನು ಮನೆಯಿಂದಲೇ ಅನಾರೋಗ್ಯದಲ್ಲಿರುವವರು ನೋಡುತ್ತಿರುವ ಯೇಸು ನಾಮದಲ್ಲಿ ನಾವಿಲ್ಲಿ ಸೇರಿದ್ದೇವೆ. ಆ ಯೇಸುವಿಗೆ ಮಹಿಮೆಯಾಗಲಿ. ದರ್ಶನ ದೇಗುಲದಲ್ಲಿ ನಾವು ಈ ಮಧ್ಯಾಹ್ನದ ಬಲಿಪೂಜೆಗೆ ಬಂದಿದ್ದೇವೆ. ದೇವರ ದರ್ಶನ ಪಡೆದ ಸ್ಥಳ ಇದು. ಅದ್ಭುತವಾದ ಸ್ಥಳ ಇದು. ಏನೂ ಇಲ್ಲದ, ವಿಶ್ವಾಸವೇ ಇಲ್ಲದ ಈ ಊರಿನಲ್ಲಿ ವಿಶ್ವಾಸದ ತಳಹದಿಯನ್ನು ದೇವರೇ ನೀಡಿದ್ದಾರೆ ಎಂದರೆ ತಪ್ಪಾಗಲಾರದು. ದೇವರು ಕೊಡುವ ದರ್ಶನಕ್ಕೆ ಒಂದು ಅರ್ಥವಿದೆ. ಈ ದರ್ಶನಗಳು ಅನೇಕ ಕಡೆ ತಾಯಿ ಮರಿಯಮ್ಮನವರ ದರ್ಶನಗಳು ನಾವು ನೋಡ್ತೀವಿ. ಅಲ್ಲಿ ಪ್ರಭು ಯೇಸುವಿನ ಮಹಿಮೆ ಸಾರಲ್ಪಡುತ್ತೆ, ಯೇಸು ಸ್ಪರ್ಶವಾಗುತ್ತೆ ಮತ್ತು ಅದ್ಭುತಗಳು ಜನರು ಪಡೆಯುತ್ತಾರೆ. ಇನ್ನಿನ ಮೊದಲನೆಯ ವಾಚನದಲ್ಲಿ ನಾವು ಆಲಿಸಿದ ಮಾತು ಬಹಳ ಇಂದಿನ ಈ ಒಂದು ಆರಾಧನೆಗೆ ಸಮಂಜಸವಾದುದು. ದಿನ ಬರಲಿದೆ, ಅಂದು ಬಿದ್ದು ಹೋಗಿರುವ ದಾವೀದನ ಗುಡಾರವನ್ನು ಮರಳಿ ಎಬ್ಬಿಸುವೆನು, ಅದರ ಬಿರುಕುಗಳನ್ನು ಮುಚ್ಚುವೆನು, ಹಾಳಾದುದನ್ನು ಎತ್ತಿ ನಿಲ್ಲಿಸುವೆನು, ಮೊದಲು ಇದ್ದಂತೆಯೇ ಪುನಃ ನಿರ್ಮಿಸುವೆನು. ಹಾಳಾದುದನ್ನು, ಬೀಳಾದುದನ್ನು ದೇವರು ಮತ್ತೆ ನಿರ್ಮಿಸಲು ಶಕ್ತರು. ಈ ಹರಿಹರ ಆರೋಗ್ಯ ಮಾತೆಯ ಪುಣ್ಯ ಸ್ಥಳ ಎಷ್ಟೋ ಜನರ ವಿಶ್ವಾಸವನ್ನು ಮತ್ತೆ ನಿರ್ಮಿಸಿದೆ. ಎಷ್ಟೋ ಜನರ ಪ್ರಾರ್ಥನಾ ಜೀವನವನ್ನು ಮತ್ತೆ ಬಲಪಡಿಸಿದೆ. ಎಷ್ಟೋ ಅನಾರೋಗ್ಯದಲ್ಲಿ ನರಳಿ ಈ ಸ್ಥಳಕ್ಕೆ ಬಂದಿರೋವರನ್ನು ಮತ್ತೆ ಹೊಸ ಜೀವಕ್ಕೆ ಎಬ್ಬಿಸಿದೆ. ಅದಕ್ಕೆ ಕಾರಣ ಆ ತಾಯಿ ಮರಿಯಳ ಪ್ರಾರ್ಥನಾ ಶಕ್ತಿ, ಆಕೆಯ ಮೂಲಕ ನಾವು ಪಡೆದ ಯೇಸು ಸ್ಪರ್ಶದ ಶಕ್ತಿ. ನಾನು ಸುವಾರ್ತೆ ಸಾರಲು ಪ್ರತಿ ವರ್ಷ ಡಿವೈನ್ ರಿಟ್ರೀಟ್ ಸೆಂಟರ್ ಕೇರಳಕ್ಕೆ ಹೋಗ್ತೀನಿ. ಅಲ್ಲಿ ಕನ್ನಡ ಮತ್ತು ಕೊಂಕಣಿ ಕನ್ವೆನ್ಷನ್ಗಳು ನಡೆಯುವಾಗ ನನ್ನನ್ನು ಆಹ್ವಾನಿಸುತ್ತಾರೆ. ಅಲ್ಲೊಬ್ಬ ವ್ಯಕ್ತಿ ಇದ್ದಾನೆ, ಸುಮಾರು ಈಗ 25-30 ವರ್ಷಗಳಿಂದ ಡಿವೈನ್ ರಿಟ್ರೀಟ್ ಸೆಂಟರ್ ಅಲ್ಲಿ ಅಲ್ಲಿರುವ ಒಂದು ಬಿಲ್ಡಿಂಗ್ ಅನ್ನು ಆತ ನೋಡ್ತಾ ಇದ್ದಾನೆ. ಆತನ
ಈಗ ನೋಡುವಾಗ ಆತ ಚೆನ್ನಾಗಿ ಓಡಾಡ್ತಾ ಇದ್ದಾನೆ, ಎಲ್ಲರ ಹತ್ರ ಮಾತಾಡ್ತಾನೆ. ಆದರೆ ಅವನ ಸ್ಥಿತಿಯನ್ನು ಕಣ್ಣಾರೆ ಕಂಡವನು ನಾನು. ಎಲ್ಲರೂ ಕೈ ಬಿಟ್ಟಾಗ ಆತ ಪಾರ್ಶ್ವವಾಯು ರೋಗಿಯಾಗಿದ್ದ, ಮೈಯಲ್ಲಿ ಕೀವು ಬಂದಿತ್ತು, ಬದುಕುಳಿಯೋಲ್ಲ ಅನ್ನುವಾಗ ಆತನನ್ನು ಅಕ್ರೈಸ್ತ ಆತ ಡಿವೈನ್ ರಿಟ್ರೀಟ್ ಸೆಂಟರ್ಗೆ ಕರ್ಕೊಂಡು ಬಂದ್ರು. ಅಲ್ಲಿ ನಡೆಯುವ ಆರಾಧನೆ, ಬಲಿಪೂಜೆ, ದೇವರ ವಾಕ್ಯ, ಸೌಖ್ಯ ಪ್ರಾರ್ಥನೆಯಲ್ಲಿ ಭಾಗವಹಿಸಿದ. ಆತನ ಹೆಸರು ಚಂದ್ರಹಾಸ ಅಂತೇಳಿ. ಆದ್ಮೇಲೆ ಎಲ್ಲರೂ ಯೋಚನೆ ಮಾಡಿದ್ರು ಅವನು ಬದುಕುಳಿಯೋಲ್ಲ, ಯಾಕೆಂದ್ರೆ ವೈದ್ಯಕೀಯವಾಗಿ ವೈಜ್ಞಾನಿಕವಾಗಿ ಅವನು ಖಂಡಿತ ಬದುಕುಳಿಯಲು ಸಾಧ್ಯವಿಲ್ಲ. ಆದರೆ ನಮ್ಮ ದೇವರು ವೈಜ್ಞಾನಿಕವಾಗಿಯೂ ಅಥವಾ ಲೌಕಿಕವಾಗಿಗಿಂತ ಶ್ರೇಷ್ಠವಾದವರು. ಅದಕ್ಕೆ ಅದ್ಭುತ ಅಂತಾರೆ. ಇದು ಜ್ಞಾನಿಗಳಿಗೂ ಮೇಧಾವಿಗಳಿಗೂ ಅರ್ಥವಾಗದಂತಹ ರಹಸ್ಯ. ಅದು ಕ್ರಿಸ್ತನ ಸ್ಪರ್ಶ, ಯೇಸು ಸ್ಪರ್ಶ. ಆ ವ್ಯಕ್ತಿ ಸಂಪೂರ್ಣ ಸೌಖ್ಯ ಹೊಂದಿ ನಿರ್ಧಾರ ಮಾಡಿದ, ನನ್ನ ಕೊನೆ ಉಸಿರಿರುವವರೆಗೂ ನಾನು ಇದೇ ಧ್ಯಾನ ಮಂದಿರದಲ್ಲಿ ಸೇವೆ ಮಾಡ್ತಾ ಇರ್ತೀನಿ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಪಾರ್ಶ್ವವಾಯು ರೋಗಿ ಎದ್ದು ನಡೆಯುವುದನ್ನು ಮಾರ್ಕನ ಶುಭ ಸಂದೇಶ 2ನೇ ಅಧ್ಯಾಯ 1ರಿಂದ 11 ತನಕ ನಾವು ಓದ್ತೀವಿ. 4 ಮಂದಿ ಹೊತ್ಕೊಂಡು ಬರ್ತಾರೆ, ಯೇಸು ಸ್ವಾಮಿ ಸೌಖ್ಯ ಕೊಡ್ತಾರೆ, ಪಾಪಗಳನ್ನು ಕ್ಷಮಿಸ್ತಾರೆ. ಅದೇ ಶಕ್ತಿ ಆತನಲ್ಲಿ ಕೆಲಸ ಮಾಡ್ತು. ಇನ್ನೊಬ್ಬ ವ್ಯಕ್ತಿ HIV ಏಡ್ಸ್ ಆಗಿ ಬಂದಿದ್ದ. 2002ನೇ ಇಸ್ವಿಯಲ್ಲಿ ಅವನು ಹಾಸಿಗೆಯಲ್ಲಿದ್ದ. ಎಲ್ಲರೂ ಯೋಚನೆ ಮಾಡಿದ್ರು ಅವನೇನು ಬದುಕೋಲ್ಲ, ಸತ್ತೋಗ್ತಾನೆ. ಆ ಹಾಲಲ್ಲಿ ಹಾಸಿಗೆಯಲ್ಲಿ ಅವನನ್ನು ಇಡಲಾಗಿತ್ತು. ನಿದ್ದೆ ಬೀಳ್ತಾ ಇಲ್ಲ. ಇವತ್ತು ಚೆನ್ನಾಗಿ ಓಡಾಡ್ತಾ ಇದ್ದಾನೆ. ಇವತ್ತು ಚೆನ್ನಾಗಿ ಯೇಸುವಿನ ಸ್ಪರ್ಶ ಪಡೆದು ತನ್ನ ಜೀವನ ಜೀವಿಸ್ತಾ ಇದ್ದಾನೆ. ಆತ ಹೇಳಿದ ಮಾತು, ನಾನು ಆ ಬೆಡ್ ಮೇಲೆ, ಹಾಸಿಗೆ ಮೇಲೆ ಇದ್ದಾಗ ಕಣ್ಣೀರಿಟ್ಟೆ, ದೇವರೇ ನೀನು ಇದ್ರೆ, ನಿಜವಾದ ದೇವರು ಇದ್ರೆ ನೀನು ನನ್ನನ್ನು ಇಡು ಅಥವಾ ನನ್ನನ್ನು ಕೊಂಡೋಗು, ಈ ನೋವು ನನಗೆ ಸಹಿಸಲಾಗುವುದಿಲ್ಲ. ಕ್ರೈಸ್ತನಾಗಿರ್ಲಿಲ್ಲ ಆತ, ಆದರೆ ಆತನ ಹೃದಯವನ್ನು ನೋಡಿದ ದೇವರು ಆತನಿಗೆ ದರ್ಶನ ಕೊಟ್ಟರು. ತನ್ನ ನಿದ್ದೆಯಲ್ಲಿ ಆತ ನೋಡಿದ ಒಂದು ಬಿಳಿ ನಿಲುವಂಗಿ ಧರಿಸಿದ ಯೇಸುವಿನ ಮುಖದ ದರ್ಶನ ಆತ ಕಂಡ. ಆ ದರ್ಶನ ಆತನ ಜೀವನವನ್ನೇ ಬದಲಾಯಿಸಿತು. ಮರುದಿನದಿಂದ ಆತ ಸೌಖ್ಯ ಹೊಂದಿ ಬಂದ. ಈಗ ಇವತ್ತು ಬದುಕಿದ್ದಾನೆ. ಇದೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆತ ತನ್ನ ಜೀವನ ಜೀವಿಸ್ತಾ ಇದ್ದಾನೆ. ಅಂದ್ರೆ ದೇವರ ಸ್ಪರ್ಶ, ದೇವರ ದರ್ಶನ ನಮಗೆ ಈ ಲೋಕದಲ್ಲಿ ನಮಗೆ ಕೊಟ್ಟ ಈ ಜೀವನ ಜೀವಿಸಲು ದೇವರು ಸಹಾಯ ಮಾಡ್ತಾರೆ. ಎಲ್ಲಿಂದ ಬರುವುದು ನನ್ನ ಸಹಾಯ? ಮನುಷ್ಯನನ್ನು ನಂಬೇಡಿ, ಅವನನ್ನು ಇವನನ್ನು ಮಾತ್ರ ಅಲ್ಲ. ದೇವರ ಸಹಾಯ, ದೇವರ ಸ್ಪರ್ಶ, ಯೇಸು ಸ್ಪರ್ಶ ಅಥವಾ ತಾಯಿಯ ಸಹಾಯ ಮಾತೆ, ನಿತ್ಯ ಸಹಾಯ ಮಾತೆ, ಆರೋಗ್ಯದಾತೆ ಅಂತೀವಿ. ಅವರಲ್ಲಿ ಸ್ವಾರ್ಥ ಇಲ್ಲ. ಅವರಲ್ಲಿ ಇರುವುದು ಪ್ರೀತಿ, ಕ್ಷಮೆ, ಸೌಖ್ಯ. ಇನ್ನೊಬ್ಬ ವ್ಯಕ್ತಿ 40 ವರ್ಷ ಉಪದೇಶಿಯಾಗಿ ಕೆಲಸ ಮಾಡಿದ್ದ ಅವನ ಚರ್ಚಲ್ಲಿ. ಅವನು ಕೊನೆಗೆ ಬೋನ್ ಕ್ಯಾನ್ಸರ್ ಬಂದು ಆತ ಹಾಸಿಗೆಯಲ್ಲಿ ಬಿದ್ದ. ಮಲಗಲಿಕ್ಕೂ ಆಗೋಲ್ಲ, ಕುತ್ಕೊಳ್ಳಿಕ್ಕೂ ಆಗೋಲ್ಲ. ಒಂದು ಚೇರ್ ಮಾಡಿದ್ರು ಅವನಿಗೆ. ಆ ಚೇರಲ್ಲಿ ಹೀಗೆ ಕುತ್ಕೊಂಡಿದ್ದ. ನಾವು ಧ್ಯಾನಕೂಟ ಕೊಡ್ಲಿಕ್ಕೆ ಹೋದ ಆ ಊರಿನಲ್ಲಿ ಗುರುಗಳು ಹೇಳಿದ್ರು, ನಾನು ಬರ್ತೀನಿ, ನಾವು ಹೋಗಿ ಪ್ರೇಯರ್ ಮಾಡೋಣ. ಯಾಕಂದ್ರೆ ಅವತ್ತ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದ. ಮನೆಗೆ ಹೋಗಿ ನೋಡ್ತೀನಿ, ಅವನ ಸ್ಥಿತಿ ಯಾರಿಗೂ ಬರಬಾರ್ದು ಅಂತ ಸ್ಥಿತಿ. ಆದ್ರೂ ನಾವು 4 ಮಂದಿ ಹೋಗಿದ್ವಿ. ಬ್ರದರ್ ಟಿ ಕೆ ಜಾರ್ಜ್ ಇದ್ರು, ನಾನು ಮತ್ತು ಅಲ್ಲಿಯ ಫಾದರ್, ನಮ್ಮ ಮ್ಯೂಸಿಷಿಯನ್ ಎಲ್ಲರೂ ಹೋಗಿ ಪ್ರೇಯರ್ ಮಾಡಿದ್ವಿ, ಬಂದ್ವಿ. ಆದ್ರೆ ಅವನ ಸ್ಥಿತಿ ಬಹಳ, ಬೋನ್ ಕ್ಯಾನ್ಸರ್ ಅಂದ್ರೆ ಬದುಕುಳಿಯುವುದು, ಅದು ಸ್ಪೈನಲ್ ಕಾರ್ಡ್ ಕ್ಯಾನ್ಸರ್ ಅಂದ್ರೆ ಬದುಕುಳಿಯುವುದು ಬಹಳ ಅಸಾಧ್ಯ. ಸುಮಾರು 9 ತಿಂಗಳಾದ ನಂತರ ಧ್ಯಾನಕೂಟ ಕೊಡ್ತಾ ಇರುವಾಗ ಡಿವೈನ್ ಕಾಲ್ ಸೆಂಟರ್ ಮುಲ್ಕಿಯಲ್ಲಿ ಆತ ಫೋನ್ ಮಾಡಿ ಹೇಳ್ತಾ ಇದ್ದಾನೆ, ಫಾದರ್ ನಾನು ಧ್ಯಾನಕ್ಕೆ ಬರ್ತೀನಿ. ನನಗೆ ಆಶ್ಚರ್ಯ ಆಯ್ತು, ಹೇಗೆ ಇವನನ್ನು ಹೊತ್ಕೊಂಡು ಧ್ಯಾನಕ್ಕೆ ಬರ್ತಾರೆ? ಯಾಕೆಂದ್ರೆ ಇವನು ವೀಲ್ ಚೇರ್ ಅಲ್ಲಿ, ಆ ಒಂದು ಚೇರ್ ಅಲ್ಲಿ ಇದ್ದಾನೆ. ಅವನಿಗೆ ಕೂತ್ಕೊಳ್ಳಿಕ್ ಆಗೋಲ್ಲ, ಎದ್ದಳಿಕ್ ಆಗೋಲ್ಲ, ಕಾರ್ ಒಳಗಡೆ ಇಡ್ಲಿಕ್ಕೂ ಆಗೋಲ್ಲ. ಆತ ಹೇಳಿದ, ಇಲ್ಲ ನನಗೆ ನೀವು ಗೇಟ್ ಹತ್ರ ನಿಲ್ಲಿ, ನಾನು ಅಲ್ಲಿ ಬರ್ತೀನಿ. ಬ್ರದರ್ ಟಾಕ್ ಕೊಡ್ತಾ ಇದ್ರು, ನಾನು ಗೇಟ್ ಹತ್ರ ನಿಂತೆ. ನಾನು ಯೋಚನೆ ಮಾಡಿದೆ, ಹೇಗೆ ಬರ್ಬಹುದು ಇವನ್ ಅಂತ ಹೇಳಿದ್ರೆ, ಇವನು ಬಸ್ಸಿನಿಂದ ಇಳಿದು ಕೈಯಲ್ಲಿ ಬೈಬಲ್ ಇಟ್ಕೊಂಡು ನನ್ನನ್ನು ನೋಡಿ ಪ್ರೈಸ್ ದ ಲಾರ್ಡ್ ಫಾದರ್ ಅಂತಾನೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಈ 3 ವ್ಯಕ್ತಿಗಳು ಅಸಾಧ್ಯವಾದುದು ದೇವರು ಸಾಧ್ಯ ಮಾಡೋದು. ಅದಕ್ಕೆ ಇವತ್ತಿನ ಶುಭ ಸಂದೇಶದಲ್ಲಿ ಮರಿಯಳು ನಂಬಿದ್ಲು, ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ.
ನಾವು ಸುಮ್ಮನೆ ಈ ಸ್ಥಳಕ್ಕೆ ಬಂದಿಲ್ಲ ಮಕ್ಕಳೇ. ಈ ಹರಿಹರ ಆರೋಗ್ಯ ಮಾತೆಯ ಪುಣ್ಯ ಸ್ಥಳ ಸುಮ್ಮನೆ ಇಲ್ಲಿ ಬಂದಿಲ್ಲ, ಉದ್ಭವ ಆಗಿಲ್ಲ. ಇದೊಂದು ದೇವರೇ ದರ್ಶನ ಕೊಟ್ಟ ಸ್ಥಳ. ಅದಕ್ಕಾಗಿ ಇವತ್ತು ನಾವು ನೋಡ್ತೀವಿ, ಈ ಸ್ಥಳದಲ್ಲಿ ಬಡ ಭಕ್ತ ಆ ಬ್ರಾಹ್ಮಣ ಇದ್ದ, ಆತನಿಗೆ ಸಿಕ್ಕ ಆ ದರ್ಶನ ಇವತ್ತು ಸಾವಿರಾರು ಕೋಟ್ಯಾದಿ ಜನರನ್ನು ಇಲ್ಲಿ ಕರ್ಕೊಂಡು ಬರ್ತಾ ಇದೆ. ಜಾತಿ, ಮತ, ಧರ್ಮ, ಭಾಷೆ ಎನ್ನದೇ. ಕಾರಣ ಏನು? ಅವರಿಗೆ ಸಿಕ್ಕ ದೇವರ ಸ್ಪರ್ಶ, ಯೇಸು ಸ್ಪರ್ಶ, ಪ್ರಾರ್ಥನೆಯ ಫಲ. ಅದಕ್ಕಾಗಿ ಇವತ್ತು ನಾವು ಈ ದರ್ಶನ ದೇಗುಲದಲ್ಲಿ ಜೊತೆ ಸೇರಿದ್ದೇವೆ. ದೇವರು ಹೇಳ್ತಾರೆ, ನಾನು ಪುನಃ ಎಬ್ಬಿಸುವೆನು, ಮರಳಿ ಕಟ್ಟುವೆನು. ನಿರಾಶರಾಗಬೇಡಿ, ನಿರಾಶವಾದಿಗಳಾಗಬೇಡಿ, ಆಶಾವಾದಿಗಳಾಗಿ. ಎಷ್ಟೋ ಮಂದಿ ಮಕ್ಕಳು ಈ ಸ್ಥಳದಲ್ಲಿ, ನನ್ಗೆ ಗೊತ್ತು, ನಾನಿಲ್ಲಿ 2016-17 ಇರುವಾಗ ಈ ದೇವಾಲಯ ಕಟ್ಟಿದ್ದೇ ಒಂದು ಅದ್ಭುತ. ತಾಯಿ ಮರಿಯಮ್ಮನವರ ಪ್ರತಿಮೆಯನ್ನು ನಾವು ಇಟ್ಟು ಪ್ರತಿನಿತ್ಯ ಪ್ರೇಯರ್ ಮಾಡ್ತಿದ್ವಿ. ಸುಮಾರು 60ರಷ್ಟು ಕೆಲಸ ಮಾಡಲು ಅವಾಗ ಸಾಧ್ಯವಾಯಿತು. ಎಷ್ಟೋ ಮಂದಿ ನಂತರ ಬಂದು ಹೇಳಿದ್ರು, ಇಲ್ಲಿ 22 ವರ್ಷದ ನಂತರ ಇಲ್ಲಿ ಬಂದು ಪ್ರೇಯರ್ ಮಾಡಿದೆ, ನನಗೆ ಮಗುವಿನ ಭಾಗ್ಯ ಸಿಕ್ತು. ಇನ್ನೊಬ್ರು ಸಹೋದರಿ ಆಸ್ಪತ್ರೆಗೆ ಸೇರಿದ್ದಾಳೆ, ಡಾಕ್ಟ್ರು ಆಪರೇಷನ್ ಮಾಡ್ಬೇಕಂದ್ರು, ಅವರು ಹಠ ಮಾಡಿ ಡಾಕ್ಟರ್ ಡಿಸ್ಚಾರ್ಜ್ ಮಾಡ್ಲಿಕ್ಕೆ ಆಗೋಲ್ಲ, ಇಲ್ಲ ನಾನು ಆಪರೇಷನ್ ಮುಂಚೆ ಹರಿಹರ ಹೋಗಿ ಬರ್ತೀನಿ ಅಂತೇಳಿ ಆಂಬುಲೆನ್ಸ್ ಅಲ್ಲೇ ಇಲ್ಲಿ ಬಂದ್ರು. ವಾಪಸ್ ಹೋದ್ರು, ಆಪರೇಷನ್ ಮಾಡಿ ಡಾಕ್ಟರ್ ಅಂದ್ರು. ಅವರು ಟೆಸ್ಟ್ ಮಾಡುವಾಗ ಡಾಕ್ಟರ್ ಹೇಳಿದ್ರು, ನಿನ್ಗೆ ಆಪರೇಷನ್ ಬೇಡ, ನೀನು ಸೌಖ್ಯವಾಗಿದ್ಯಾ, ನಿನ್ನ ವಿಶ್ವಾಸದಂತೆ ನಿನಗಾಗುತ್ತೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಅದಕ್ಕಾಗಿ ಇದು ಸ್ಥಳ ವಿಶ್ವಾಸದ ಸ್ಥಳ, ಪ್ರಾರ್ಥನೆಯ ಸ್ಥಳ. ನಾವಿಲ್ಲಿ ಕುಡಿಯಲು, ತಿನ್ನಲು, ಮೋಜು ಮಾಡಲು ಇಲ್ಲಿ ಬರೋಲ್ಲ, ಖಂಡಿತ. ಹಂಗೆ ಬಂದವರು ಯಾರು ಆಶೀರ್ವಾದಗೊಳ್ಳಲ್ಲ. ಈ ಸ್ಥಳದಲ್ಲಿ ಪ್ರಾರ್ಥಿಸುವಾಗ ಅದ್ಭುತಗಳು ನಡೆಯುತ್ತವೆ. ಅದಕ್ಕಾಗಿ ದರ್ಶನ ದೇಗುಲ, ಇವತ್ತು ಈ ದರ್ಶನ ಕೊಟ್ಟ ದೇವರು ಈ ಸ್ಥಳದಲ್ಲಿ ಇರಬಹುದು. ಆ ವ್ಯಕ್ತಿ, ಬಡ ವ್ಯಕ್ತಿ, ಆತನಿಗೆ ಕೊಟ್ಟ ಆ ದರ್ಶನ. ಕಾರಣ ಇಷ್ಟೇ, ದೇವರು ನಮ್ಮನ್ನು ಪ್ರೀತಿಸುತ್ತಾರೆ, ದೇವರು ನಮ್ಮನ್ನು ದೇವರು ನಮ್ಮನ್ನು ಕ್ಷಮಿಸುತ್ತಾರೆ, ದೇವರು ನಮ್ಮ ಬಾಳನ್ನು ಮತ್ತೆ ಕಟ್ಟುತ್ತಾರೆ. ಅದರಿಂದ ಇವತ್ತು ನೀವು ಇಲ್ಲಿ ಬಂದಿದ್ದೀರಿ, ಬೇರೆ ಬೇರೆ ಕಡೆಗಳಿಂದ ನಾನು ನೋಡಿದೆ, ದಾಂಡೇಲಿಯಿಂದ, ಬೆಳಗಾವಿನಿಂದ, ಬೆಂಗಳೂರಿನಿಂದ, ಬೇರೆ ಬೇರೆ ಮಂಗಳೂರಿನಿಂದ, ಎಲ್ಲೆಲ್ಲಿಂದೋ ಬಂದಿದ್ದೀರಿ ನೀವು. ಕಾರಣ ಏನು? ನಿಮ್ಮನ್ನು ದೇವರು ಮರಳಿ ಕಟ್ಟುತ್ತಾರೆ. ನೀವು ಪ್ರಾಮಾಣಿಕವಾಗಿ ಪ್ರಾರ್ಥಿಸುವಾಗ, ಸಿನ್ಸಿಯರ್ ಆಗಿ ಪ್ರಾರ್ಥಿಸುವಾಗ ದೇವರು ನಿಮ್ಮ ಮೊರೆಯನ್ನು ಆಲಿಸಿಯೇ ಆಲಿಸುತ್ತಾರೆ. ಯೆರೆಮೀಯ ಪ್ರವಾದಿ 29ನೇ ಅಧ್ಯಾಯ ವಾಕ್ಯ 11-13 ಹೇಳ್ತಾ ಇದೆ, ನನ್ನ ಯೋಚನೆಗಳು ನಿನ್ನ ಯೋಚನೆಗಳಲ್ಲ, ನಿನ್ನ ಬಗ್ಗೆ ನನಗೆ ಯೋಚನೆಗಳಿವೆ, ಆಲೋಚನೆಗಳಿವೆ. ನೀನು ಪ್ರಾಮಾಣಿಕವಾಗಿ ಪ್ರಾರ್ಥಿಸು, ಅದನ್ನು ನಾನು ನಿನಗೆ ಕರುಣಿಸುವೆನು. ಪ್ರಾಮಾಣಿಕತೆ ಆಗಬೇಕು. ನಮ್ಮ ಆಧ್ಯಾತ್ಮಿಕತೆ, ನಮ್ಮ ತಾಯಿ ಪ್ರಾಮಾಣಿಕತೆಯ ತಾಯಿ. ನಮ್ಮ ತಾಯಿಯಲ್ಲಿ ಚೀಟಿಂಗ್ ಇರಲಿಲ್ಲ, ನಿಸ್ವಾರ್ಥ ಇರಲಿಲ್ಲ, ಕಪಟತನ ಇರಲಿಲ್ಲ. ಆಕೆ ಜೊತೆಗಿದ್ದು ನಾವು ಕಪಟಿಗಳಾಗಬಾರ್ದು, ಸ್ವಾರ್ಥಿಗಳಾಗಬಾರ್ದು, ಅಹಂಕಾರಿಗಳಾಗಬಾರ್ದು, ಗರ್ವಿಗಳಾಗಬಾರ್ದು. ಬೈಬಲ್ ಹೇಳುತ್ತೆ, ಅಹಂಕಾರಿಗಳನ್ನು, ಗರ್ವಿಗಳನ್ನು ದೇವರು ಎಂದೂ ಮೇಲೆ ಬಿಸುವುದಿಲ್ಲ, ಅವರು ನಾಶ ಆಗ್ತಾರೆ. ನಮ್ಮ ಅಮ್ಮ ಪ್ರಾಮಾಣಿಕತೆಯ ತಾಯಿ, ನಮ್ಮ ಅಮ್ಮ ವಿಧೇಯತೆಯ ತಾಯಿ. ಏನ್ ಕಲಿಬೇಕು? ನಮ್ಮ ರೋಗ ರುಜಿನ ನೋವುಗಳ ಮಧ್ಯೆ ನಾವು ದೇವರಿಗೆ ವಿಧೇಯರಾಗಬೇಕು. 1 ಸಾಮುವೇಲ 16:22 ಹಿಂಗೆ ಹೇಳ್ತಾ ಇದೆ, ದೇವರು ವಿಧೇಯತೆಯನ್ನು ಮೆಚ್ಚುತ್ತಾರೆ ಬಲಿದಾನಗಳಿಗಿಂತ. ಆ ತಾಯಿಯ ಜೀವನ ನೀವು ನೋಡಿದ್ರಿ. ಇವತ್ತು ನಿಮ್ಮ ವಚನದ ಪ್ರಕಾರ ನನಗಾಗಲಿ, ಆಕೆ ಸಂಪೂರ್ಣ ವಿಧೇಯರಾದ್ರು. ಮೊದಲನೇ ಆ ತಾಯಿ ಅವಿಧೇಯತ್ವದಿಂದ ಆಶೀರ್ವಾದ, ಅನುಗ್ರಹ ಕಳ್ಕೊಂಡ್ರು. ಇವತ್ತು ನಾವು ಕಥೋಲಿಕ ಸಭೆಗೆ, ಕಥೋಲಿಕ ಬೋಧನೆಗೆ, ಕಥೋಲಿಕ ಸಭೆಯ ಸತ್ಯಗಳಿಗೆ, ಸಂಸ್ಕಾರಗಳಿಗೆ, ದೇವರ ಆಜ್ಞೆಗಳಿಗೆ ನಾವು ವಿಧೇಯರಾಗಬೇಕು. ಒಳಗೊಂದು ಹೊರಗೊಂದು ನಮ್ಮ ಜೀವನ ಆಗಬಾರ್ದು. ನಮ್ಮ ಜೀವನ ಪ್ರಾಮಾಣಿಕ ವಿಧೇಯತೆಯ ಜೀವನ ಆದಾಗ ಅದ್ಭುತಗಳು ನಮಗೆ ದೊರಕುತ್ತವೆ. ಯಾವಾಗ ಪ್ರಾಮಾಣಿಕ ವಿಧೇಯತೆ ಇರುವಾಗ ಅಲ್ಲಿ ಪಶ್ಚಾತ್ತಾಪ ಮೂಡುತ್ತದೆ. ನಮ್ಮ ಪಾಪಗಳನ್ನು ಬಿಟ್ಟು ದೇವರ ಜೊತೆಗೆ ನಾವು ಜೀವಿಸಿದಾಗ, ಒಳ್ಳೆ ಪಾಪ ನಿವೇದನೆ ಮಾಡಿದಾಗ ದೇವರ ದರ್ಶನ ನಮಗೆ ಸಿಗುತ್ತೆ. ಎರಡನೇದಾಗಿ ನಾವು ನಮ್ಮ ಜೀವನದಲ್ಲಿ ಎಲ್ಲವನ್ನು ದೇವರಿಗೆ ಸಮರ್ಪಿಸಬೇಕು. ಆಮೋಸ, ಇವತ್ತು ಮೊದಲನೇ ವಾಚನ, ಈ ದಿನಗಳಿಂದ ಆಮೋಸ ಪ್ರವಾದಿ ಕೇಳ್ತಾ ಇದ್ದೀವಿ. ಆತ ಒಬ್ಬ ಗೊಲ್ಲ, ಅಲ್ಲಿ ಮೇಯಿಸ್ತಿದ್ದ. ದೇವರು ಅವನನ್ನು ಕರ್ಕೊಂಡು ಬರ್ತಾರೆ. ಅದಕ್ಕೆ ಸಾಮಾಜಿಕ ನ್ಯಾಯ ನೀತಿಯ ಪ್ರವಾದಿ ಆಮೋಸ. ಆ ಆಮೋಸನ ಮೂಲಕ ದೇವರು ನೋಡಿ, ಯಾರ ಮೂಲಕ ದೇವರಿಗೆ ನನ್ನನ್ನು ನಿಮ್ಮನ್ನು ಉಪಯೋಗಿಸಿಕೊಳ್ಳಲು ನಾವು ಬಿಡಬೇಕು. ಯಾವಾಗ ದೇವರು ನಮ್ಮನ್ನು ಉಪಯೋಗಿಸ್ಕೊಳ್ತಾರೆ, ಆವಾಗ ದೇವರು ನಮಗೆ ವರದಾನವನ್ನು ದಯಪಾಲಿಸ್ತಾರೆ. ಆಮೋಸ ಏನ್ ಮಾಡಿದ? ನಾನು ಏನು ಗೊತ್ತಿಲ್ಲ. ಯೆರೆಮೀಯ ಕೂಡ ಹೇಳಿದ್ದ ಅದೇ ಮಾತು. ಆದ್ರೆ ಆಮೋಸನಿಗೆ ದೇವರು ಹೇಳಿದ್ರು, ನಾನು ನಿನ್ನನ್ನು ಕಳಿಸ್ತೀನಿ, ಹೋಗು. ನಾವಿಲ್ಲಿ ಬಂದವರು ಎಲ್ಲರೂ ಕಳುಹಿಸಲ್ಪಟ್ಟ
ನಮ್ಮ 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 ಧರ್ಮ ಕೇಂದ್ರದಲ್ಲಿ, ನಮ್ಮ ನಮ್ಮ ಊರುಗಳಲ್ಲಿ, ನಮ್ಮ ನಮ್ಮ ಸಮುದಾಯಗಳಲ್ಲಿ, ನಮ್ಮ ನಮ್ಮ ಕುಟುಂಬಗಳಲ್ಲಿ ನಾವು ಸಾಕ್ಷಿಗಳಾಗಬೇಕು. ಆ ಸಾಕ್ಷಿ ನಾವು ನಾವು ಯೋಚನೆ ಮಾಡಬೇಕು. ಸಮರ್ಪಣೆಯ ಜೀವನ. ಏನು ಸಮರ್ಪಣೆ? ಸರೆಂಡರ್. ನಾನು ಹೇಳಿದೆ 3 ವ್ಯಕ್ತಿಗಳ ಕುರಿತು ನಿಮಗೆ ಹೇಳಿದೆ. 3 ವ್ಯಕ್ತಿಗಳು ನನಗೆ ಹೇಳಿದ ಒಂದೇ ಮಾತು, ನಾವೆಲ್ಲವನ್ನು ಯೇಸುವಿಗೆ ಸಮರ್ಪಿಸಿದೆವು. ಈ ಸ್ಥಳ, ಈ ದೇಗುಲ ಸಮರ್ಪಣೆಯ ಸ್ಥಳ. ನಿಮ್ಮ ರೋಗಗಳು, ರುಜಿನಗಳು, ನೋವುಗಳು, ಚಿಂತೆಗಳು, ಬೇನೆಗಳು, ಬವಣೆಗಳು, ಸಾಲಗಳು, ಸೋಲುಗಳು, ಕೋರ್ಟ್ ಕೇಸ್ಗಳು ಏನೇ ಇರಲಿ, ಸಮರ್ಪಿಸಿ. ನಂಬಿಕೆಯಿಂದ, ವಿಶ್ವಾಸದಿಂದ ಜಯ ನೀವು ಹೊಂತೀರಿ. 3ನೇದಾಗಿ ಬಹಳ ಪ್ರಮುಖವಾದುದು, ಯಾವುದೇ ಬಸಿಲಿಕಗಳು, ಯಾವುದೇ ಪುಣ್ಯಕ್ಷೇತ್ರಗಳು ದೇವರ ವಾಕ್ಯದ ತಾಣಗಳು. ದೇವರ ವಾಕ್ಯದಂತೆ ನನಗಾಗಲಿ. ತಾಯಿ ಮರಿಯಮ್ಮ ದೇವರ ವಾಕ್ಯದಲ್ಲಿ ಸಂಪೂರ್ಣ ಭರವಸೆಯನ್ನಿಟ್ರು. ಭರವಸೆ ಕಳ್ಕೊಳ್ಳಿಲ್ಲ. ದೇವದೂತ ಹೇಳಿದ ಮಾತು ಹೃದಯದಲ್ಲಿ ಇಟ್ರು. ಉಳಿದವರೆಲ್ಲರೂ ತಮಾಷೆ ಮಾಡಿದ್ರು. ಆಕೆ ಜೀವನದಲ್ಲಿ ಅನೇಕ ಅವಮಾನಗಳನ್ನು ಬಂತು, ಆದರೆ ಎಲ್ಲವನ್ನು ಸಹಿಸಿದ್ರು. ಕಾರಣ ಆಕೆಯ ವಿಶ್ವಾಸ, ಮನವರಿಕೆಯ ವಿಶ್ವಾಸ. The faith what she had was she had conviction. ಯಾವಾಗ ಮನವರಿಕೆ ಇಲ್ಲ, ಎಲ್ಲ ಕೊಚ್ಚಿ ಹೋಗುತ್ತೆ. ಹುಚ್ಚು ಹೊಳೆಯಲ್ಲಿ ಕೊಚ್ಚಿ ಹೋಗುತ್ತೆ. ನಮ್ಮ ವಿಶ್ವಾಸ ಹುಚ್ಚು ಹೊಳೆ ಹಾಗೆ ಅಲ್ಲ. ನಮ್ಮ ವಿಶ್ವಾಸ ಮನವರಿಕೆಯ ವಿಶ್ವಾಸ. ವಿಶ್ವಾಸದ ಸತ್ಯಗಳನ್ನು ನಾವು ನೆಚ್ಚಿಕೊಳ್ಬೇಕು, ಕಚ್ಚಿಕೊಳ್ಬೇಕು. ವಿಶ್ವಾಸದ ಸತ್ಯಗಳನ್ನು ಜೀವಿಸಬೇಕು. ಅದಕ್ಕಾಗಿ ಮರಿಯಳಿಗೆ ಸಿಕ್ಕ ದರ್ಶನ ಅದೊಂದು ಕನಸಲ್ಲ, ಅದು ನಿಜ ದರ್ಶನ. ಆ ದರ್ಶನ ಪಡೆದ ಆಕೆ ಅಂದಿನಿಂದ ಎಂದೂ ದೇವರಿಗೆ ಸವಾಲೆ ಸೇಲಿಲ್ಲ, ಪ್ರಶ್ನೆ ಸೇಲಿಲ್ಲ. ಸೋಲುಗಳು ಬಂತು, ನೋವುಗಳು ಬಂತು, ನಿರಾಶೆಗಳು ಬಂತು, ಆದ್ರೂ ಆಕೆ ದೃಢವಾಗಿದ್ರು. ಅಂದ್ರೆ ದೇವರ ವಾಕ್ಯ. ಅದಕ್ಕೆ ಆಕೆ ಹೇಳಲು ಸಾಧ್ಯವಾಯಿತು, ಕಾನಾ ನಗರದಲ್ಲಿ ನನ್ನ ಮಗ ಹೇಳಿದ ಹಾಗೆ ಕೇಳಿ. ಈ ದರ್ಶನ ದೇಗುಲ, ಈ ಆರೋಗ್ಯ ಮಾತೆಯ ಪುಣ್ಯ ಸ್ಥಳ ದೇವರ ವಾಕ್ಯದ ತಾಣ. ದೇವರ ವಾಕ್ಯವನ್ನು ಓದೋಣ, ದೇವರ ವಾಕ್ಯದಂತೆ ಜೀವಿಸೋಣ, ದೇವರ ವಾಕ್ಯ ಪಾಲಿಸೋಣ, ದೇವರ ವಾಕ್ಯದಲ್ಲಿ ಬಿಡುಗಡೆ ಹೊಂದೋಣ. ದೇವರ ಸ್ವರ, ದೇವರ ವಾಕ್ಯ. ಇವತ್ತೂ ಕೂಡ ಇಲ್ಲಿ ಬಂದಾಗ, ಕೂತ್ಕೊಳ್ಳುವಾಗ, ಮೌನವಾಗಿ ಪ್ರಾರ್ಥಿಸುವಾಗ ದೇವರು ನಮ್ಮ ಜೊತೆ ಮಾತಾಡ್ತಾರೆ. ದೇವರ ಸ್ಪರ್ಶದ ಅನುಭವ ನಮಗಾಗತ್ತೆ. ಈ ನಿಟ್ಟಿನಲ್ಲಿ ಈ ದರ್ಶನ ದೇಗುಲದಲ್ಲಿ ಇಂದು ಅರ್ಪಿಸಿದ ಈ ಬಲಿಪೂಜೆ ನಮಗೆ ಸೌಖ್ಯವನ್ನು ತರಲಿ. 3 ವಿಷಯಗಳು ಪ್ರತಿ ಬಲಿಪೂಜೆಯಲ್ಲಿ ಆಗತ್ತೆ. 1 ಬಿಡುಗಡೆ, ಡೆಲಿವರೆನ್ಸ್. 2ನೇದು ಹೀಲಿಂಗ್, ಸೌಖ್ಯ. 3ನೇದು ಅನಾಯಿಂಟಿಂಗ್, ಅಭಿಷೇಕ. ನಾವು ಮಾಡುವ ಪ್ರಾರ್ಥನೆಯಲ್ಲಿ ದೇವರು ಅದ್ಭುತಕರವಾಗಿ ಈ ದಿವ್ಯ ಬಲಿಪೂಜೆ ಮೂಲಕ ನನ್ನನ್ನು, ನಿಮ್ಮನ್ನು ಸ್ಪರ್ಶಿಸಲಿ. ಮತ್ತು ಈ ಬಲಿಪೂಜೆಯನ್ನು ಆನ್ಲೈನಲ್ಲಿ ಕೇಳುವವರನ್ನು ಕೂಡ, ಅವರ ಕುಟುಂಬಗಳನ್ನು ಹರಿಹರ ಆರೋಗ್ಯ ಮಾತೆಯ ಭಿನ್ನಾದಡಿಯಲ್ಲಿ ಯೇಸು ಸ್ಪರ್ಶಿಸಲಿ ಎಂಬುದಾಗಿ ನಾವು ಪ್ರಾರ್ಥಿಸೋಣ. ಯೇಸು ನನ್ನನ್ನು, ನಿಮ್ಮನ್ನು ಪುನಃ ಎಬ್ಬಿಸುತ್ತಾರೆ, ನಮಗೆ ಬಲ ಕೊಡ್ತಾರೆ. ನಾವು ನಿರಾಶರಾಗದೆ ಸದಾ ಯೇಸುವಿಗೆ ಸಾಕ್ಷಿಗಳಾಗಿ ಬಾಳಲು ಈ ದರ್ಶನ ದೇಗುಲದಲ್ಲಿ ಸೇರಿರುವ ನಮ್ಮನ್ನು ನಮ್ಮ ಆರೋಗ್ಯ ತಾಯಿ ಆಶೀರ್ವದಿಸಲೆಂದು ಪ್ರಾರ್ಥಿಸೋಣ. ನಾವೆಲ್ಲರೂ 1 ನಿಮಿಷ ಎದ್ದು ನಿಲ್ಲೋಣ. ಕರಗಳನ್ನು ಹೃದಯದ ಮೇಲೆ ಇಡೋಣ, ಕಣ್ಣುಗಳನ್ನು ಮುಚ್ಚೋಣ. ಎಲ್ಲೆಲ್ಲಿ ಸುವಾರ್ತೆ ಸಾರಲ್ಪಟ್ಟಿತೋ ಅಲ್ಲಲ್ಲಿ ಆ ಸುವಾರ್ತೆ ಅದ್ಭುತ ಮತ್ತು ಸೂಚಕ ಕಾರ್ಯಗಳ ಮೂಲಕ ಯೇಸು ರುಜುವಾತುಪಡಿಸಿದರು. ಸುವಾರ್ತೆ ಸಾರಿದ ಸ್ಥಳಗಳಲ್ಲಿ ದೇವರು ಅದ್ಭುತ ಮಾಡ್ತಾರೆ. ಕಣ್ಣುಗಳನ್ನು ಮುಚ್ಚಿ ದೇವರ ವಾಕ್ಯ ಒಂದು ಕಿವಿಯಲ್ಲಿ ಆಲಿಸಿ ಇನ್ನೊಂದು ಕಿವಿಯಲ್ಲಿ ಬಿಡುವುದಲ್ಲ. ಇವತ್ತು ನೀವು ಇಲ್ಲಿ ಬಂದಿದ್ದೀರಿ, ನೀವು ಅಲ್ಲ, ದೇವರು ನಿಮ್ಮನ್ನು ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ಅವರ ಅನುಗ್ರಹದಿಂದ ಬಂದಿದ್ದೀರಾ. ಯಾವ ಕಾರಣಕ್ಕಾಗಿ ಬಂದಿದ್ದೀರಾ? ಯಾವ ನೋವು ಇಟ್ಕೊಂಡು ಬಂದಿದ್ದೀರಾ? ಯಾವ ಚಿಂತೆ, ಬೇನೆ, ಬವಣೆ, ದುಃಖ, ರೋಗ ಇಟ್ಕೊಂಡು ಬಂದಿದ್ದೀರಾ? ಅದು ಮಾರಣಾಂತಿಕ ಕಾಯಿಲೆ ಆಗಿರಬಹುದು. ಭಯ ಪಡಬೇಡಿ. ದೇವರು ನಿಮ್ಮನ್ನು ಮರಳಿ ಎಬ್ಬಿಸುತ್ತಾರೆ, ಮರಳಿ ಸಾಕ್ಷಿಗಳನ್ನಾಗಿಸುತ್ತಾರೆ, ಮರಳಿ ನಿಮ್ಮ ಕುಟುಂಬವನ್ನು ಆಶೀರ್ವದಿಸುತ್ತಾರೆ. ನಾನೇ ನಿಮ್ಮೊಂದಿಗಿದ್ದು ಅದ್ಭುತಗಳನ್ನು ಕರುಣಿಸುವೆನು ಅಂತ ಹೇಳಿದ ಆ ಮಾತು ಸತ್ಯವಾಗುತ್ತೆ. ಬಿಡುಗಡೆ, ಸೌಖ್ಯ, ಅಭಿಷೇಕ ನಮಗಾಗಲೆಂದು ಪ್ರಾರ್ಥಿಸೋಣ. ನನ್ನ ಜೊತೆ ಪ್ರಾರ್ಥಿಸಿ. ಪ್ರಭು ಯೇಸುವೆ, ಈ ದರ್ಶನ ದೇಗುಲದಲ್ಲಿ ಒಂದೇ ವಿಶ್ವಾಸದಿಂದ ಜೊತೆ ಸೇರಿದ್ದೇವೆ. ನಿಮ್ಮ ನಾಮದಲ್ಲಿ ಏನು ಕೇಳಿದರೂ ಕೊಡುವ ದೇವರು ನೀವಾಗಿದ್ದೀರಿ. ಈ ದಿನ ಇಲ್ಲಿ ನಡೆಯುವ ಈ ಬಲಿಪೂಜೆಯ ಮೂಲಕ ನನ್ನನ್ನು, ನನ್ನ ಕುಟುಂಬವನ್ನು ಸ್ಪರ್ಶಿಸಿರಿ. ನನ್ನ ಊರನ್ನು, ನನ್ನ ಧರ್ಮ ಕೇಂದ್ರವನ್ನು
ಆಶೀರ್ವದಿಸಿರಿ. ಯೇಸುವೆ, ನನ್ನ ಹೃದಯದ ಆಶೆ ಆಲೋಚನೆಗಳನ್ನು ಬಲ್ಲ ದೇವರು ನೀವಾಗಿದ್ದೀರಿ. ನನ್ನೊಳಗಡೆ ಇರುವ ಬಲಹೀನತೆಗಳನ್ನು ಮನ್ನಿಸಿ ನನ್ನ ದೇಹದಲ್ಲಿರುವ ರೋಗಗಳನ್ನು ತೊಡೆದು ಹಾಕಿ. ಯೇಸುವೆ, ನಿಮ್ಮ ನಾಮದಲ್ಲಿ ಎಲ್ಲ ಅಂಧಕಾರ ಶಕ್ತಿಗಳು, ರೋಗದ ಶಕ್ತಿಗಳು, ಸೈತಾನನ ಶಕ್ತಿಗಳು ಬಂಧಿಸಿ ಸುಟ್ಟು ಶಿಲುಬೆಯ ಪಾದಬುಡಕ್ಕೆ ಸಮರ್ಪಿಸುತ್ತೇವೆ. ನಿಮ್ಮ ಪರಿಶುದ್ಧ ರಕ್ತದಿಂದ ನಮ್ಮನ್ನು ತೊಳೆದು ಶುದ್ಧೀಕರಿಸಿರಿ. ತಾಯಿ ಮರಿಯಮ್ಮನವರೇ, ಹರಿಹರದ ಆರೋಗ್ಯ ಮಾತೆಯೇ, ಸಕಲ ಸಂತರೊಡಗೂಡಿ ನಮಗಾಗಿ, ನಮ್ಮ ಕುಟುಂಬಕ್ಕಾಗಿ, ನಮ್ಮ ಸೌಖ್ಯಕ್ಕಾಗಿ, ನಮ್ಮ ಕೋರಿಕೆಗಳಿಗಾಗಿ ಪ್ರಾರ್ಥಿಸಿರಿ ತಾಯೇ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ನಮ್ಮ ಎರಡು ಕರಗಳನ್ನು ಮೇಲೆತ್ತೋಣ. ಗುರುಗಳು ನಿಮ್ಮತ್ತ ಕರ ಚಾಚಿ ಪ್ರಾರ್ಥಿಸುತ್ತಾರೆ. ಸ್ತುತಿಸೋಣ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೆ, ನಿಮ್ಮ ನಾಮದಲ್ಲಿ ಸುವಾರ್ತೆ ಸಾರಿದ್ದೇನೆ. ಈ ಸುವಾರ್ತೆ ಆಶೀರ್ವಾದ ಈ ದರ್ಶನ ದೇಗುಲದಲ್ಲಿ ಈ ವಿಶೇಷ ರೋಗ ಸೌಖ್ಯ ಬಲಿಪೂಜೆಯ ಮೂಲಕ, ನವೇನ ಬಲಿಪೂಜೆಯ ಮೂಲಕ ಈ ಮಕ್ಕಳಿಗೆ ಲಭ್ಯವಾಗಲಿ. ಇಲ್ಲಿ ಬಂದಿರುವ, ಬಾರದಿರುವ, ಆನ್ಲೈನ್ನಲ್ಲಿ ಮನೆಯಿಂದ ನೋಡುತ್ತಿರುವ ಪ್ರತಿಯೊಬ್ಬರನ್ನು ಆಶೀರ್ವದಿಸಿರಿ. ನೀವು ಮರಳಿ ಎಬ್ಬಿಸುವ ದೇವರಾಗಿದ್ದೀರಿ, ಸೌಖ್ಯಪಡಿಸುವ ದೇವರಾಗಿದ್ದೀರಿ, ಬಿಡುಗಡೆ ಕೊಡುವ ದೇವರಾಗಿದ್ದೀರಿ. ಇದೋ ನಿಮ್ಮ ನಾಮದಲ್ಲಿ ಎಲ್ಲ ಕೇಡುಗಳು ಬಿಟ್ಟು ಸುಟ್ಟು ಬುದಿಯಾಗಲಿ. 38 ವರ್ಷ ಕುರಿ ಬಾಗಿಲ ಮುಟ್ಟಿದ ಹಾಗೆ, ಸತ್ತ ಲಾಜು ಕೊಟ್ಟ ಹಾಗೆ, ಕುರುಡರಿಗೆ ದೃಷ್ಟಿದಾನ, ಕಿವುಡರಿಗೆ ಆಲಿಸುವ ಶಕ್ತಿ ಕೊಟ್ಟ ಹಾಗೆ, ಯೇಸು ಕ್ರಿಸ್ತರ ಸರ್ವಶಕ್ತ ನಾಮ ವಾಕ್ಯ ರಕ್ತ ಶಕ್ತಿಯಲ್ಲಿ ಎಲ್ಲ ಅಂಧಕಾರ ಶಕ್ತಿಗಳು, ಬಂಧನಗಳು ಬಂಧಿಸಿ ಸುಟ್ಟು ಮಕ್ಕಳಿಲ್ಲದ ಬಗ್ಗೆ ಮಕ್ಕಳ ಭಾಗ್ಯ ಕೊಡಿರಿ. ಒಳ್ಳೆಯ ಸಂಬಂಧಗಳು ಬಾರದು, ಒಳ್ಳೆಯ ಸಂಬಂಧಗಳು ಕರುಣಿಸಿರಿ. ಎಲ್ಲ ಹಾಸಿಗೆಗಳು ರೋಗಿಗಳು ಸೌಖ್ಯವಾಗಲಿ. ದಂಪತಿಗಳ ಮಧ್ಯೆ ವಿಚ್ಛೇದನ ಹಾದಿಯಿಂದ ಅವರನ್ನು ವಾಪಸ್ ತಂದಿರಿ, ಮರಳಿ ಒಟ್ಟುಗೂಡಿಸಿರಿ. ಮಕ್ಕಳ ಆಶೀರ್ವಾದವನ್ನು ಕರುಣಿಸಿರಿ. ಶಾಲಾ ಕಾಲೇಜಲ್ಲಿ ಓದುತ್ತಿರುವ ಮಕ್ಕಳನ್ನು ಆಶೀರ್ವದಿಸಿರಿ. ಎಲ್ಲ ನಿರುದ್ಯೋಗಿಗಳನ್ನು ಆಶೀರ್ವದಿಸಿರಿ. ಎಲ್ಲ ಭವಿಷ್ಯವನ್ನು ಆಶೀರ್ವದಿಸಿರಿ. ಯೇಸು ನಾಮದಲ್ಲಿ ಅದ್ಭುತಗಳು ಜರುಗಲಿ. ಟಚ್ them Lord, anoint them Lord, heal them Lord, bless them Lord. ಯೇಸು ಕ್ರಿಸ್ತರ ಮಧುರ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಜೀವವುಳ್ಳ ತಂದೆಯೇ, ಆಮೆನ್. ಎರಡು ಕರಗಳನ್ನು ಹೃದಯದ ಮೇಲಿಡೋಣ. ಕಣ್ಣುಗಳನ್ನು ಮುಚ್ಚಿ ಒಂದು ನಿಮಿಷ ಮೌನವಾಗಿ ಆ ಸ್ಪರ್ಶವನ್ನು ಗಮನಿಸಿ. ಕುಳಿತುಕೊಳ್ಳೋಣ. ಪ್ರೀತಿಯ ಕಾಣಿಕೆಗಳನ್ನು ಪ್ರಭುವೇ ನ ತಂದೀನು, ನೀಡಿದ ಜೀವನವನ್ನು ನಿನಗೆಂದು ಅರ್ಪಿಪೆನು. ನನ್ನ ಪ್ರೀತಿಯ ಕಾಣಿಕೆಗಳನ್ನು ಪ್ರಭುವೇ ನ ತಂದೀನು, ನೀಡಿದ ಜೀವನವನ್ನು ನಿನಗೆಂದು ಅರ್ಪಿಪೆನು. ಸ್ವೀಕರಿಸೋ ದೇವಾ, ದೇವಾ, ಸ್ವೀಕರಿಸೋ ಜೀವ, ಜೀವ. ನನ್ನ ತನುವ ಮನವ ನೀಡುವೆನು ನಿನಗೆ ದೇವಾ. ನನ್ನ ತನುವ ಮನವ ನೀಡುವೆನು ನಿನಗೆ ದೇವಾ. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರೆಗಳಿಂದ ಸ್ವೀಕರಿಸಲಿ. ಪ್ರಭು ಸಂಧಾನ ಹಾಗೂ ಸ್ತುತಿಯ ಈ ಕಾಣಿಕೆಗಳನ್ನು
ನಿಮಗರ್ಪಿಸುತ್ತಿದ್ದೇವೆ. ಪೂಜ್ಯ ಕನ್ಯಾ ಮರಿಯಮ್ಮನವರ ಆದರ್ಶವನ್ನು ಅನುಸರಿಸುತ್ತಾ ನಮ್ಮನ್ನೇ ನಿಮಗೆ ಮೆಚ್ಚುಗೆಯಾದ ಪವಿತ್ರ ಬಲಿಯನ್ನಾಗಿ ಅರ್ಪಿಸಿಕೊಳ್ಳುವಂತೆ ಮಾಡಿರೆಂದು ವಿನಯದಿಂದ ಭಿನ್ನವಿಸುತ್ತೇವೆ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು, ಅಂತೆಯೇ ಸದಾ ಕನ್ನಿಕೆಯಾದ ಪರಿಶುದ್ಧ ಮರಿಯಮ್ಮನವರ ಸನ್ಮಾನದಂದು ನಿಮ್ಮನ್ನು ಸ್ತುತಿಸಿ ಹರಸಿ ನಿಮ್ಮ ನಾಮವನ್ನು ಮಹಿಮೆ ಪಡಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಮರಿಯಮ್ಮನವರು ಪವಿತ್ರಾತ್ಮರ ಶಕ್ತಿಯಿಂದ ನಿಮ್ಮ ಏಕೈಕ ಪುತ್ರರನ್ನು ಗರ್ಭಧರಿಸಿದರು ಮತ್ತು ತಮ್ಮ ಕನ್ಯತ್ವದ ಮಹಿಮೆಯನ್ನು ಕಳೆದುಕೊಳ್ಳದೆ ಅನಂತ ಬೆಳಕಾಗಿರುವ ನಮ್ಮ ಪ್ರಭು ಯೇಸು ಕ್ರಿಸ್ತರನ್ನು ಲೋಕಕ್ಕೆ ನೀಡಿದರು. ಅವರ ಮುಖಾಂತರ ದೂತರು ನಿಮ್ಮ ಮಹಿಮೆಯನ್ನು ಸ್ತುತಿಸುತ್ತಾರೆ, ಪ್ರಭುತ್ವ ದೂತರು ಆರಾಧಿಸುತ್ತಾರೆ, ಶಕ್ತ ದೂತರು ನಿಮ್ಮ ಸನ್ನಿಧಿಯಲ್ಲಿ ನಡುಗುತ್ತಾರೆ. ಸ್ವರ್ಗವು ಸ್ವರ್ಗೀಯ ಸದ್ಗುಣ ಗಣಗಳು, ಪುನೀತ ಸೆರಾಫಿಮ್ ಗಣಗಳು ಸಂತಸದಿಂದ ಒಂದುಗೂಡಿ ನಿಮ್ಮನ್ನು ಪೂಜಿಸುತ್ತವೆ. ನಮ್ಮ ಸ್ವರಗಳನ್ನು ಅವರ ಸ್ವರಗಳೊಂದಿಗೆ ಸೇರಿಸಿ ಎಂದು ಪ್ರಾರ್ಥಿಸುತ್ತಾ ದೀನ ಸ್ತುತಿಯಿಂದ ಘೋಷಿಸುತ್ತೇವೆ. ಪರಿಶುದ್ಧರು ಪರಿಶುದ್ಧರು ಸೇನಾಧೀಶ್ವರ ಪ್ರಭು ದೇವರು, ಪರಿಶುದ್ಧರು ಪರಿಶುದ್ಧರು ಇಹ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ. ಮಹೋನ್ನತದಲ್ಲಿ ಹೋಸಾನ ಹೋಸಾನ ಹೋಸಾನ, ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸಾನ 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 ಹೋಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು
ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಪ್ರಭು ನಿಮ್ಮ ಮರಣವನ್ನು ಸಾರುತ್ತೇವೆ. ಪ್ರಭು ನಿಮ್ಮ ಮರಣವನ್ನು ಸಾರುತ್ತೇವೆ. ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ. ಆದುದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು ರಕ್ಷಣೆಯನ್ನುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಲಿಯೋ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಪ್ರೇಷಿತ ಆಡಳಿತಾಧಿಕಾರಿ ಡುಮಿಂಗ್ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ದೇವಜನರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆಯ ಪ್ರಕಾರ ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹಾಡುವುದೇನೆಂದರೆ, ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ.
ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಕ್ರಿಸ್ತರ ಶಾಂತಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಆತ್ಮೀಯರೇ, ಈಗ ಪರಮಪ್ರಸಾದವನ್ನು ವಿತರಿಸುವಂತಹ ಸಮಯ. ಕಥೋಲಿಕ ಕ್ರೈಸ್ತ ಭಕ್ತರು ಮಾತ್ರ ಸಂಪೂರ್ಣ ಬಲಿಪೂಜೆಯಲ್ಲಿ ಭಾಗವಹಿಸಿದವರು ಈ ಒಂದು ಸಂಸ್ಕಾರವನ್ನು ಸ್ವೀಕರಿಸಲು ಅರ್ಹರಾಗಿರುತ್ತಾರೆ. ಆದುದರಿಂದ ಭಕ್ತಿಭಾವದಿಂದ ಕಥೋಲಿಕ ಕ್ರೈಸ್ತ ಭಕ್ತರು ಮಾತ್ರ ಮುಂದೆ ಬಂದು ಗುರುಗಳಿಂದ ಪರಮಪ್ರಸಾದವನ್ನು ಸ್ವೀಕರಿಸಬೇಕಾಗಿ ನಾನು ಕೇಳಿಕೊಳ್ತೇನೆ. ಉಳಿದವರು ಇಲ್ಲಿದ್ದಲ್ಲಿ ದಯವಿಟ್ಟು ನಿಮ್ಮ ನಿಮ್ಮ ಸ್ಥಳದಲ್ಲಿ ಕುಳಿತುಕೊಳ್ಳಿ. ಬಾಗಿಲ ಬಳಿ ಇರುವವರು ಪರಮಪ್ರಸಾದ ಸ್ವೀಕರಿಸಿದ ನಂತರ ದಯವಿಟ್ಟು ಈ ಕಡೆ ಬಂದು ಕುಳಿತುಕೊಳ್ಳಿ. ಯಾಕಂದರೆ ಹೋಗುವುದಕ್ಕೆಲ್ಲ ಜಾಗ ಇರುವುದಿಲ್ಲ, ಅದನ್ನ ಅಲ್ಲಿ ಸ್ಥಳವಿಲ್ಲ. ಆದಷ್ಟು ಗಾಳಿ ಬೆಳಕಿಗಾಗಿ ಆ ಒಂದು ಸ್ಥಳವನ್ನು ಬಿಟ್ಟುಕೊಡಬೇಕಾಗಿ ಕೇಳ್ಕೊಳ್ತೇನೆ. ಮೇಲಿರುವವರು ದಯವಿಟ್ಟು ಅಲ್ಲೇ ಇರಿ, ನಿಮಗೆ ಪರಮಪ್ರಸಾದವನ್ನು ಅಲ್ಲಿಯೇ ವಿತರಿಸಲಾಗುವುದು.
ತುಂಬಿಹ ಈ ಬಾಳಲಿ ಬೆಳಕಾಗಿ ನೀ ಬೇಗ ಬಾ ಭಯದಿಂದಲೂಗಿಹ ಈ ಜೀವಕ್ಕೆ ಧೈರ್ಯ ನೀನಾಗಬಾ ಇನ್ನ ಜೀವದ ಜೀವವೇ ಇನ್ನ ಹೃದಯ ಕಾದಿದೆ ಇನ್ನ ಜೀವದ ಜೀವವೇ ಇನ್ನ ಹೃದಯ ಕಾದಿದೆ ಬೇಗನೆ ಬಾಯಿಸುವೆ ಬೇಗನೆ ಬಾಯಿಸುವೆ ಪ್ರಿಯ ಯೇಸುವೇ ನಿನ್ನ ಕಾಣಲೆಂದು ಬಂದೆ ನಿನ್ನ ಸನ್ನಿಧಿಗೆ ರೋಟಿ ರಸದಲ್ಲಿ ನಿನ್ನ ರೂಪ ಕಾಣುವೆ ನಿನ್ನ ಕಾಣಲೆಂದು ಬಂದೆ ನಿನ್ನ ಸನ್ನಿಧಿಗೆ ರೋಟಿ ರಸದಲ್ಲಿ ನಿನ್ನ ರೂಪ ಕಾಣುವೆ ಇನ್ನ ಜೀವದ ಜೀವವೇ ಇನ್ನ ಆತ್ಮ ಕಾದಿದೆ ಇನ್ನ ಜೀವದ ಜೀವವೇ ಇನ್ನ ಆತ್ಮ ಕಾದಿದೆ ಬೇಗನೆ ಬಾಯಿಸುವೆ ಬೇಗನೆ ಬಾಯಿಸುವೆ ಪ್ರಿಯ ಯೇಸುವೇ ರೊಟ್ಟಿಯ ರೂಪದಲ್ಲಿ ಎನ್ನ ಆತ್ಮದಿ ನೆಲೆಸಲು ಬಾ ಎನ್ನ ಹೃದಯ ತೆರೆಯುವೆ ಬೇಗನೆ ಬಾಯಿಸುವೆ ಬೇಗನೆ ಬಾಯಿಸುವೆ ಪ್ರಿಯ ಯೇಸುವೇ ದಾಳಿ ನೆಲೆಸಿರುವಂತಹ ಪ್ರಭು ಯೇಸುವಿಗೆ ಕಣ್ಣನ್ನು ಮುಚ್ಚಿಕೊಂಡು ನಾವು ವಂದನೆಯನ್ನು ಸಲ್ಲಿಸೋಣ. ವಿಶೇಷವಾಗಿ ಒಂದು ಬಲಿಪೂಜೆಗೆ ನಮ್ಮನ್ನು ಆಹ್ವಾನಿಸಿರುವ ಮಾತೆ ಮರಿಯರಿಗೆ ನಮ್ಮ ಧನ್ಯವಾದವನ್ನು ಸಮರ್ಪಿಸೋಣ. ನಮ್ಮನ್ನು ಕರೆದು ನಮ್ಮನ್ನು ವಿಶೇಷವಾಗಿ ಆಶೀರ್ವದಿಸುತ್ತಿರುವುದಕ್ಕಾಗಿ ಆ ತಾಯಿ ಬಳಿಯಲ್ಲಿ ನಮ್ಮ ಕುಟುಂಬವನ್ನ, ನಮ್ಮ ಕುಟುಂಬದ ಎಲ್ಲ ಮಕ್ಕಳನ್ನ, ಜಾನುವಾರುಗಳನ್ನ, ನಮ್ಮೆಲ್ಲ ಕೆಲಸ ಕಾರ್ಯಗಳನ್ನ, ಯೋಜನೆಗಳನ್ನ, ನಮ್ಮ ಪಯಣವನ್ನ, ನಮ್ಮೆಲ್ಲ ರೋಗ ನಿರಾಶೆ ಹತಾಶೆಗಳನ್ನು ಜಿಗುಪ್ಸೆಗಳನ್ನು ತಾಯಿಯ ಪಾದ ಚರಣಕ್ಕೆ ಸಮರ್ಪಿಸೋಣ.
ಸೋಲು, ಗೆಲುವು, ನೋವು, ನಲಿವು ಎಲ್ಲವೂ ಆತನ ನಮಗಾಗಿ ನೀಡಿರುವಂತಹ ವರದಾನಗಳು. ಸೋಲಿಗೂ ಒಂದು ಅರ್ಥವಿದೆ, ನೋವಿಗೂ ಒಂದು ಅರ್ಥವಿದೆ. ಎಲ್ಲವೂ ಕೂಡ ದೇವರನ್ನು ಮಹಿಮೆ ಪಡಿಸುವುದಕ್ಕಾಗಿ ಈ ದಿನ ಆ ತಾಯಿಯ ಒಂದು ಕೃಪೆಯನ್ನು ನಾವು ಕೇಳಿಕೊಳ್ಳೋಣ. ಬಲಹೀನರಾಗಿರುವ ನಮಗೆ ಆ ತಾಯಿ ಬಲವನ್ನು ನೀಡಲಿ. ಅಶಾಂತಿಯಿಂದ ತೊಳೆತಿರುವ ನಮ್ಮ ಕುಟುಂಬಕ್ಕೆ ಶಾಂತಿ ಸಮಾಧಾನವನ್ನು ನೀಡಲಿ. ದುಃಖ ದೂರದಿಂದ ಬಳಲುತ್ತಿರುವ ನಮ್ಮೆಲ್ಲರಿಗೂ ಆ ತಾಯಿ ತನ್ನ ಹೇರಳವಾದ ಕೃಪೆಯನ್ನು ಅನುಗ್ರಹಿಸಲಿ ಎಂದು ನಾವು ಪ್ರಾರ್ಥಿಸೋಣ. ಆತ್ಮೀಯರೇ, ಈ ದಿನದ ದಿವ್ಯ ಬಲಿ ಪೂಜನೆ ಸಮರ್ಪಿಸಿ ಪ್ರಾರ್ಥಿಸಿದಂಥ ವಂದನೀಯ ಫಾದರ್ ಆಂಟನಿ ರೊಜಾರಿಯೋ ಇವರಿಗೆ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಹಾಗೆಯೇ ಒಂದು ಉತ್ತಮ ಪ್ರಬೋಧನೆಯನ್ನು ನೀಡಿದ ಫಾದರ್ ಫ್ರಾಂಕ್ಲಿನ್ ಡಿಸೋಜಾ ಇವರು ನಮ್ಮ ಶಿವಮೊಗ್ಗ ಧರ್ಮಕ್ಷೇತ್ರದ ಗುರುಗಳು. ಸಾವಿರಾರು ಧ್ಯಾನ ಕುಟ್ಟುಗಳನ್ನು ಕೇವಲ ಭಾರತ ದೇಶದಲ್ಲಿ ಮಾತ್ರವಲ್ಲ, ಅನೇಕ ದೇಶ ವಿದೇಶಗಳಲ್ಲಿಯೂ ಕೂಡ ಹೋಗಿ ಅವರು ಧ್ಯಾನ ಕೂಟವನ್ನು ನಡೆಸ್ತಾ ಬರುತ್ತಾ ಇದ್ದಾರೆ. ಈ ದಿನ ನಮ್ಮಲ್ಲಿಗೆ ಬಂದು ಈ ಬಲಿ ಪೂಜೆಯನ್ನು ಸಮರ್ಪಿಸಿ ಪ್ರಾರ್ಥಿಸಿದ್ದಕ್ಕಾಗಿ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಹಾಗೆ ನಮ್ಮ ಜೊತೆಗೂಡಿ ಬಲಿ ಪೂಜೆಯಲ್ಲಿ ಭಾಗವಹಿಸಿ ಪ್ರಾರ್ಥಿಸಿದಂಥ ವಂದನೀಯ ಫಾದರ್ ಉದಯ್ ಕುಮಾರ್ ಇವರಿಗೂ ಕೂಡ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಆದ್ಮೇಲೆ ಇಲ್ಲಿ ಬಂದ ಪ್ರತಿಯೊಬ್ಬರಿಗೂ, ಎಲ್ಲ ಭಕ್ತಾದಿಗಳಿಗೂ ನನ್ನ ಧನ್ಯವಾದಗಳು. ಈ ದಿನದ ಒಂದು ಅನ್ನ ಸಂತರ್ಪಣೆಯನ್ನು ನಮಗೆ ಹುಬ್ಬಳ್ಳಿಯಿಂದ ಶ್ರೀ ಆಂಡ್ರೂ ಫರ್ನಾಂಡಿಸ್ ಮತ್ತು ತೆರೇಸಾ ಇವರು ನಮಗೆ ನೀಡಿದ್ದಾರೆ. ಇವರ ಕುಟುಂಬಕ್ಕೆ ನಾವು ಹೇರಳವಾದ ಆಶೀರ್ವಾದಗಳನ್ನ ದಯಾಮಯ ದೇವರು ನಮ್ಮ ಹಿರಿಯರ ಆರೋಗ್ಯ ತಾಯಿಯ ಮುಖಾಂತರ ಕರುಣಿಸಲೆಂದು ಕೂಡ ನಾನು ಪ್ರಾರ್ಥಿಸ್ತಾ ಅವರಿಗೂ ಕೂಡ ನನ್ನ ಧನ್ಯವಾದಗಳನ್ನು ನಾನು ಸಮರ್ಪಿಸ್ತೇನೆ. ಇಂದು ಸಂಜೆ 5:15 ಗಂಟೆಗೆ ಸರಿಯಾಗಿ ನಮ್ಮ ಹರಿಹರದ ಪ್ರಧಾನ ಆಲಯದಲ್ಲಿ ಬಸಲಿಕದಲ್ಲಿ ಜಪಸರ, ತದನಂತರ ನೊವೇನ ಪ್ರಾರ್ಥನೆಗಳು, ಆಮೇಲೆ 6 ಗಂಟೆಗೆ ದಿವ್ಯ ಬಲಿ ಪೂಜೆ ಇರ್ತದೆ. ಅದಾದ ನಂತರ ಮೆರವಣಿಗೆ ಇರ್ತದೆ, ಮೇಣದ ಬತ್ತಿಯ ಮೆರವಣಿಗೆ, ಎಲ್ಲ ಮಂಟಪಗಳ ಪ್ರಾರ್ಥನೆ, ತದನಂತರ ರೋಗ ಸೌಖ್ಯಕ್ಕಾಗಿ ವಿಶೇಷವಾದ ಒಂದು ಪ್ರಾರ್ಥನೆ ಆರಾಧನೆ ಇರುವುದು, ಅನಂತರ ಅನ್ನ ಸಂತರ್ಪಣೆಯ ಕಾರ್ಯಕ್ರಮ ಕೂಡ ಇರುವುದು. ಈ ದಿನದ ಎಲ್ಲ ಈ ಭಕ್ತಿ ಕಾರ್ಯಗಳನ್ನು, ಸಂಜೆ ಭಕ್ತಿ ಕಾರ್ಯಗಳನ್ನು ವಂದನೀಯ ಫಾದರ್ ಫ್ರಾಂಕ್ಲಿನ್ ಡಿಸೋಜರವರು ನಡೆಸಿಕೊಡಲಿದ್ದಾರೆ. ಮತ್ತು ಅನ್ನ ಸಂತರ್ಪಣೆಯನ್ನ ನಮ್ಮ ಹರಿಹರದ ಶ್ರೀ ಮೈಕಲ್ ಮತ್ತು ಸೈಮನ್ ಕುಟುಂಬದವರು ನಡೆಸಿಕೊಡ್ತಿದ್ದಾರೆ. ಅವರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಆದ್ಮೇಲೆ ಈ ಒಂದು ಎಲ್ಲ ಭಕ್ತಿ ಕಾರ್ಯಗಳನ್ನು ನೇರವಾಗಿ ಪ್ರಸಾರ ಮಾಡುತ್ತಿರುವಂಥ ಶ್ರೀ ಆರೋಗ್ಯ ಸ್ವಾಮಿ ಚಂದ್ರು ಅವರಿಗೂ ನನ್ನ ಧನ್ಯವಾದಗಳು. ಹರಿಹರ ಆರೋಗ್ಯ ಮಾತೆ ಬಂದಿರುವಂಥ ಎಲ್ಲ ಭಕ್ತಾದಿಗಳನ್ನು, ಅವರ ಕುಟುಂಬಗಳನ್ನು ಹೇರಳವಾಗಿ ಆಶೀರ್ವದಿಸಲಿ. ಆದ್ಮೇಲೆ ನಮ್ಮ ಸ್ಟಾಲ್ನಲ್ಲಿ ಪವಿತ್ರೀಕರಿಸಲ್ಪಟ್ಟಂತಹ ಪವಿತ್ರ ತೈಲ ಮತ್ತು ತೀರ್ಥವಿದೆ. ನಾನು ಬಂದಂಥ ಎಲ್ಲ ಭಕ್ತಾದಿಗಳು ಕೇಳ್ಕೊಳ್ತೇನೆ, ಎಷ್ಟೋ ರೋಗ ರುಜಿನಗಳು ಆ ಒಂದು ಪವಿತ್ರ ತೈಲದಿಂದ ಮತ್ತು ತೀರ್ಥದಿಂದ ಗುಣಮುಖವಾಗಿವೆ. ಆ ತಾಯಿಯ ಆಶೀರ್ವಾದ, ಕೃಪೆ ಅದರ ಮುಖಾಂತರ ನಿಮ್ಮೆಲ್ಲರನ್ನು ಹರಸಲಿ ಎಂದು ನಾನು ಹಾರೈಸುತ್ತಿದ್ದೇನೆ. ಅಲ್ಲಿ ಅದರಂತೆ ಒಂದು ಚಿಕ್ಕ ಹರಿಹರ ಆರೋಗ್ಯ ಮತ್ತು ಕಾರ್ ವೆಹಿಕಲ್ಸ್ ನೀಡುವಂತಹ ಆರೋಗ್ಯ ಮಾತೆಯ ಸ್ವರೂಪ ಕೂಡ ಲಭ್ಯವಿದೆ. ಅನೇಕ ಜನರ ಬೇಡಿಕೆಯನ್ನು ಇಟ್ಟಿದ್ದರು, ಅದರಿಂದ ಅದು ಬಂದಿದೆ. ಅದನ್ನು ಕೂಡ ನೀವು ಅಲ್ಲಿ ಪಡೆಯಬಹುದು. ಪ್ರಾರ್ಥಿಸೋಣ. ಆದ್ಮೇಲೆ ಅನ್ನ ಸಂತರ್ಪಣೆಯಲ್ಲಿ ಬಡಿಸ್ತಾರೆ. ಅದರಿಂದ ಅಲ್ಲಿ ಹೊರಗಡೆ ಸ್ಥಳವಿಲ್ಲ, ಒಳಗಡೆ ಸ್ಥಳ, ಆದಷ್ಟು ನೀವು ಅಡ್ಜಸ್ಟ್ ಮಾಡಿ ಅನ್ನ ಸಂತರ್ಪಣೆಯಲ್ಲಿ ಇಲ್ಲಿ ಲೈನಾಗಿ ಹೋಗಿ ಅಲ್ಲಿ ತಗೊಳ್ಬೇಕಾಗಿ ಕೇಳ್ಕೊಳ್ತೇನೆ. ಆಮೇಲೆ ಊಟಕ್ಕೆ ಸ್ಥಳವಿಲ್ಲ, ಅಲ್ಲಿ ಹೊರಗಡೆ ಕೂಡ ಸ್ಥಳ, ಇಲ್ಲಿ ನೀವು ಊಟ ಮಾಡ್ಬೋದು, ಆದರೆ ಹೆಚ್ಚು ಚೆಲ್ಲದೆ ಮತ್ತು ಅದನ್ನು ಕೂಡ ತಟ್ಟೆ, ಗ್ಲಾಸ್ ಎಲ್ಲವನ್ನು ಕೂಡ ಡಸ್ಟ್ಬಿನ್ನಲ್ಲಿ ಹಾಕಿ ಹೋಗಬೇಕಾಗಿ ನಾನು ಕೇಳ್ಕೊಳ್ತೇನೆ. ಆದಷ್ಟು ಈ ಸ್ಥಳವನ್ನು ಪವಿತ್ರವಾಗಿಡಲು ನಿಮ್ಮಲ್ಲಿ ವಿನಂತಿಸುತ್ತೇನೆ. ಪ್ರಾರ್ಥಿಸೋಣ. ಪ್ರಭು, ಸ್ವರ್ಗೀಯ ಆಹಾರದಿಂದ ನೀವು ನಮ್ಮನ್ನು ಪೋಷಿಸಿದ್ದೀರಿ. ಪೂಜ್ಯ ಕನ್ಯಾ ಮರಿಯಮ್ಮನವರ ಆದರ್ಶವನ್ನು ಅನುಸರಿಸುತ್ತಾ ಶುದ್ಧ ಜೀವನದ ಮೂಲಕ ನಾವು ನಿಮಗೆ ಸೇವೆ ಸಲ್ಲಿಸುವಂತೆಯೂ, ಆಕೆಯೊಂದಿಗೆ ನಾವು ಹೃತ್ಪೂರ್ವಕ ಸ್ತುತಿಯೊಂದಿಗೆ ನಿಮ್ಮನ್ನು ಮಹಿಮೆ ಪಡಿಸುವಂತೆಯೂ ಕರುಣಿಸಿರಿ.
ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಪ್ರಭುವಿನ ಶುಭ ಸಂದೇಶವನ್ನು ಸಾರಿರಿ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಆದ್ಮೇಲೆ ಇಲ್ಲಿ 4 ಗುರುಗಳು, ಇಲ್ಲಿ ಮಧ್ಯದಲ್ಲಿ 2 ಮತ್ತು ಆ ಕಡೆ ಈ ಕಡೆ 2 ಗುರುಗಳು ಆಶೀರ್ವಾದ ಮಾಡ್ತಾರೆ. ದಯವಿಟ್ಟು ಸಾಲಕ್ಕೆ ಬಂದು ನಿಮ್ಮ ಆಶೀರ್ವಾದ ಪಡಿಬೇಕು ಕೇಳ್ಕೊಳ್ತೀನಿ. ಎಲ್ಲ ಗುರುಗಳ ಹತ್ರ ಹೋಗಬೇಡಿ, ಸಮಯದ ಅಭಾವ ಇದೆ ಮತ್ತು ಎಲ್ಲ ಗುರುಗಳು ಆಶೀರ್ವಾದ ಮಾಡೋದ್ರಿಂದ ಒಬ್ಬೊಬ್ರು ತಗೊಂಡು ನೀವು ದಯವಿಟ್ಟು ಮತ್ತೆ ಅದ್ರ ಬಳಿ ಹೋಗಿ ಹೊರಗಡೆ ಹೋಗ್ಬೇಕಾಗಿ ಕೇಳ್ಕೊಳ್ತೀನಿ.
ಶಿಲುಬೆಯ ಗುರುತಿನ ಮೂಲಕ ನಮ್ಮ ಹೊರಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು